ಎಸ್, ಹರಿ ಓಂ ಎಲ್ಲರಿಗೂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ನಾವು ಪ್ರತಿ ಕ್ಲಾಸಲ್ಲಿ ಹೇಳೋ ಹಾಗೆ ಭಗವದ್ಗೀತೆಯನ್ನ ಮುಗಿಸಿ ವಿಷ್ಣು ಸಹಸ್ರನಾಮವನ್ನ ಓದಿದಾಗ ಏನಾಗುತ್ತೆ, ನಮ್ಗೆ ತುಂಬಾ ಈಸಿ ಆಗತ್ತೆ. ಹೇಗೆ ಆ ಈಗ ಕ್ಲಾಸ್ಗಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಈ ತರ ಓದ್ತಾ ಓದ್ತಾ 10th ಬಂದಾಗ ತುಂಬಾ ಈಸಿ ಅನ್ಸುತ್ತೆ. ಏಕ್ದಮ್ 10th ಬುಕ್ ಕೊಟ್ಬಿಟ್ರೆ ಮಕ್ಳಿಗೆ ತುಂಬಾ ಕಷ್ಟ ಅನ್ಸುತ್ತೆ ಅಲ್ವಾ? ಜಸ್ಟ್ ಲೈಕ್ ದಟ್ ಆ ಭಗವದ್ಗೀತೆಯಲ್ಲಿ ಭಗವಂತ ಕೂಲಂಕುಷವಾಗಿ, ಅಂದ್ರೆ ಪ್ರತಿಯೊಂದು ಒಂದೊಂದು ಪದನು ಭಗವಂತನ ಹ್ಮ್ ಬಾ ನಾ ಬಾಯಿಯಿಂದ ಬಂದಿರೋದು, ಅದಕ್ಕೆ ಅದನ್ನ ಭಗವದ್ಗೀತೆ ಅನ್ನೋದು. ಅವನು ಕೂರಿಸ್ಬಿಟ್ಟು ಮಕ್ಳಿಗೆ ಪಾಠ ಹೇಳ್ಕೊಟ್ಟ ಹಾಗೆ, ಅಂದ್ರೆ ಕೈ ಹಿಡಿದು ತಿದ್ದಿಸ್ತಾರಲ್ಲ, ಆ ರೀತಿ ಅವನು ತಿದ್ದಿಸ್ಬಿಟ್ಟಿದ್ದಾನೆ. ಹಾಗಾಗಿ ಭೀಷ್ಮ ಪಿತಾಮಹ ಹೇಳುವಂತಹ ಒಂದೊಂದು ನಾಮವೂ ಸಹ ಹೌದು, ಇದು ಸರಿ, ಇದು ಭಗವಂತನು ಹೇಳಿದ್ದ ಅಂತ ನಮ್ಗೆ ಗೊತ್ತಾಗ್ತಾ ಹೋಗತ್ತೆ. ದಟ್ ಡಿಫ್ರೆನ್ಸ್ ಅದೇ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಪರ್ಸನಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ, ಏಕೆಂದ್ರೆ ವಿಷ್ಣು ಸಹಸ್ರನಾಮವನ್ನ ಓದಿದಾಗ ಭಗವಂತ ಹೇಗಿದ್ದಾನೆ ಅಂತ ಗೊತ್ತಾಗುತ್ತೆ. ಗೊತ್ತಾಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಭಗವದ್ಗೀತೆಯನ್ನ ಮುಗಿಸಿ ವಿಷ್ಣು ಸಹಸ್ರನಾಮಕ್ಕೆ ಬಂದಾಗ ಇನ್ನೂ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಂತ ನನ್ನ ಅಭಿಪ್ರಾಯ. 34 ಶ್ಲೋಕಗಳ ಅರ್ಥವನ್ನ ತಿಳ್ಕೊಂಡಿದೀವಿ. ಇವತ್ತು 35ನೇ ಶ್ಲೋಕ. ಅಚ್ಯುತಃ ಪ್ರತಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ಇಲ್ಲಿ ಮೊದಲನೇ ನಾಮ ಬಂದು ಅಚ್ಯುತಃ ಅಂತ. ಈ ಅಚ್ಯುತ ಅನ್ನೋ ನಾಮ ಏನಿದೆ, ಇದು ವಿಷ್ಣು ಸಹಸ್ರನಾಮದಲ್ಲಿ 3 ಸಾರಿ ಬರುತ್ತೆ. ಮೊದಲನೇದು 100ನೇ ನಾಮ ಅಚ್ಯುತಃ, ಎರಡನೇದು ಇವಾಗ ಅಂದ್ರೆ 319ನೆಯ ನಾಮ ಅಚ್ಯುತಃ, ಮತ್ತೆ ಮುಂದೆ 556ನೇ ನಾಮ ಅಚ್ಯುತ ಅಂತ ಬರುತ್ತೆ. 3 ಸಲನೂ ಭಿನ್ನವಾದ ಅರ್ಥಗಳನ್ನ ಕೊಡ್ತಾ ಹೋಗ್ತಾರೆ. ಬಾರಿನೂ ಅಚ್ಯುತಃ ಅನ್ಬೇಕಾದ್ರೆ ಭಿನ್ನವಾದಂತಹ ಅರ್ಥ ಬರ್ತಾ ಹೋಗುತ್ತೆ. ಇಲ್ಲಿ ನಾವು ಅಚ್ಯುತಃ ಅಂತ ತಗೊಂಡಾಗ ನಮ್ಮಲ್ಲಿ ಯಾವುದೇ ಮಂತ್ರ ಜಪ ಪಾರಾಯಣ ಮುಗಿದ ಮೇಲೆ ನಾವೇನ್ ಮಾಡ್ತೀವಿ, ಸ್ವರಲೋಪ ಅಥವಾ ವರ್ಣಲೋಪ ಆಗಿರಬಹುದು ಅಂತ ಪ್ರಾಯಶ್ಚಿತ ಮಂತ್ರವನ್ನ ಹೇಳ್ತೀವಿ. ಸಾಮಾನ್ಯವಾಗಿ ನಾವ್ ಯಾವ್ದಾದ್ರು ವ್ರತಗಳು ಮಾಡಿದಾಗ್ಲೂ ಇದನ್ನ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ, ನಾವು ವ್ರತ ಮಾಡುವಂತಹ ಸಂದರ್ಭದಲ್ಲಿ ಬಹುಶಃ ಎಲ್ಲಾದ್ರೂ ನಮ್ಮ ಗಮನ ಆ ಕಡೆ ಈ ಕಡೆ ಆಗಿ ಸ್ವರ ಮತ್ತೆ ಮಂತ್ರ ಏನಾದ್ರೂ ಸ್ವರ ಮತ್ತೆ ವರ್ಣದ ಲೋಪ ಆಗಿರಬಹುದು ಅಂತ ಪ್ರಾಯಶ್ಚಿತ ಮಂತ್ರ ಅಂತ. ಅದು ಯಾವ ರೀತಿ ಬರುತ್ತೆ ಅಂದ್ರೆ, 3 ಸಾರಿ ಹೇಳ್ತೀವಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಅಂತ ಹೇಳಿ 3 ಸಾರಿ ಹೇಳಿ ಒಂದು ಉದ್ಧಾರಣೆ ನೀರನ್ನ ಬಿಡ್ತೀವಿ. ಇದು ಸಾಮಾನ್ಯವಾಗಿ ಪೂಜೆಯ ವಿಧಾನದಲ್ಲಿ ಒಂದಾಗಿರುತ್ತೆ. ಇಲ್ಲಿ ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಆತ ಚ್ಯುತಿ ಇಲ್ಲದ ಅಚ್ಯುತ ನಾಮಕ ಭಗವಂತ ಅಂತ ಹೇಳ್ತೀವಿ. ನಮ್ಮ ಸರ್ವ ಉಚ್ಚಾರ ದೋಷಹರ ಅಂತ ಹೇಳ್ತಾ ಹೋಗ್ತಾರೆ. ಏಕೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಮ್ಮೆಲ್ಲರ ಬಾಯಲ್ಲಿ ಭಗವಂತನೇ ಬಂದು ಕುಳಿತು ನಮ್ಮ ಮಾತನ್ನ ನುಡಿಸ್ತಾ ಹೋಗ್ತಾನೆ. ಅದ್ರಲ್ಲಿ ಏನು ಡೌಟ್ ಇರೋದಿಕ್ ಸಾಧ್ಯನೇ ಇಲ್ಲ. ಆದ್ರೆ ಕೆಲವೊಮ್ಮೆ ಏನಾಗತ್ತೆ, ಈ ಮಂಗದಂತಹ ಮನಸ್ಸು ಎಲ್ಲೆಲ್ಲೋ ಓಡೋಗ್ಬಿಡುತ್ತೆ. ಎಷ್ಟು ಬೇಗ ಓಡುತ್ತಪ್ಪ ಅಂದ್ರೆ, ನಮ್ಮ ಕಣ್ಣು ಪುಸ್ತಕದ ಮೇಲೆ ಇದ್ರೂ ಸಹ ಇನ್ನೆಲ್ಲೋ ಓಡೋಗ್ಬಿಡುತ್ತೆ. ಅಥವಾ ನನಗ್ ಗೊತ್ತು ಅಂತ ಹೇಳ್ಬೇಕಾದ್ರೂ ಸಹ ನಮ್ಮ ಬಾಯಿಂದ ಕೆಲವೊಮ್ಮೆ ತಪ್ಪು ಉಚ್ಚಾರಗಳಾಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಎಲ್ಲ ಆ ನಾಮ ಅಂದ್ರೆ ಸ್ತೋತ್ರಗಳು ಅಥವಾ ಮಂತ್ರಗಳು ಹೇಳಿದಾಗ ಕೊನೆಗೆ ಇದನ್ನ ಪ್ರಾಯಶ್ಚಿತ ಮಂತ್ರವಾಗಿ ನಾವು 3 ಬಾರಿ ಹೇಳ್ತೀವಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಅಂತ. ಅಷ್ಟೇ ಅಲ್ಲದೆ ಈ ಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾ ಹೋಗ್ತಾರೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತ ಅಂದ್ರೆ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರ ಭಿ ಭಿಷೀತಃ ನಶ್ಯತಿ ಸಕಲ ರೋಗಾಹ ಸತ್ಯಂ ಸತ್ಯ ಮದಂ ವಯಂ ಅಂತ. ಅಂದ್ರೆ ಭಗವಂತನ ಈ ನಾಮೋಚ್ಚಾರಣೆಯಿಂದ ಏನಾಗತ್ತೆ, ಸರ್ವ ರೋಗಗಳು ಹೆದರಿಕೆ ಬಿಟ್ಟು ಹೋಗುತ್ತೆ, ಇದು ಸತ್ಯ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ಸಾಮಾನ್ಯ ನಮ್ಮಲ್ಲಿ ಏನಾಗುತ್ತೆ, ಯಾರು ಬೆಡ್ ರಿಡನ್ ಇದ್ದವರು ಆಗಿರ್ತಾರಲ್ಲ, ಅವ್ರಿಗೆ ಅವರ
ತಲೆ ಸ ತಲೆ ದಸಿಲಿ ಅಂದ್ರೆ ದಿಂಬಿನ ಕೆಳಗಡೆ ಅಚ್ಯುತಾನಂತ ಗೋವಿಂದ ಅಂತ ಬರೆದ್ಬಿಟ್ಟಿರ್ತಾರೆ ಸಾಮಾನ್ಯ. ಏಕೆ ಅಂತಂದ್ರೆ ಭಗವಂತ ಅವ್ರಿಗೆ ಯಾವ್ದು ಒಳ್ಳೇದೋ ಅದನ್ನ ಬೇಗ ಕೊಡ್ಲಿ ಅಂತ. ಅಂದ್ರೆ ಒಂದು ಬೇಗ ವಾಸಿ ಆಗ್ಲಿ ಅಥವಾ ಅವರಿಗೆ ಮುಕ್ತಿ ಸಿಕ್ಲಿ ಈ ರೀತಿಯಾದಂತಹ ಆ ಯೋಚನೆ ಅವರಲ್ಲಿರುತ್ತೆ. ಹಾಗಾಗಿ ಇದಕ್ಕಾಗಿ ಭಗವಂತನಲ್ಲಿ ನಾವು ಆರಾಧನೆ ಮಾಡಬೇಕು ಅಂತ ಅಂದಾಗ ಮೊದಲಿಗೆ ಅಗಾಧವಾದ ನಂಬಿಕೆ ಇರಬೇಕು. ನಂಬಿಕೆ ಇದ್ರೇನೆ ನಮಗೆ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯ. ಹಾಗೇನೆ ಸ್ವೀಕರಿಸುವ ಸಾಮರ್ಥ್ಯ ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ತಾನೇ ನಾನು ಹೇಳಿದೆ. ಬೆಡ್ ರಿಡನ್ ಆಗಿರ್ತಾರೆ. ಅವರ ತಲೆ ದಿಂಬಿನಲ್ಲಿ ನಾವು ಇದನ್ನ ಇಡ್ತೀವಿ ಅಂತ. ಯಾಕೆ ಅಂತ ಅಂದ್ರೆ ನಮಗಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಅದು ಏನೇ ಬಂದ್ರೂ ಅದನ್ನ ಸ್ವೀಕರಿಸೋ ಶಕ್ತಿ ನಮಗಿರ್ಬೇಕು. ಅಲ್ವಾ? ಹಾಗಾಗಿ ಒಂದು ನಂಬಿಕೆ, ಇನ್ನೊಂದು ಸ್ವೀಕರಿಸೋ ಶಕ್ತಿ. ಹಾಗಾಗಿ ಪರಿಪೂರ್ಣನಾದ ಭಗವಂತ ಸರ್ವ ರೋಗಹರ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸರ್ವ ರೋಗಹರ ಅಂದ್ರೆ ಕೇವಲ ದೈಹಿಕ ಕಾಯಿಲೆ ಅಷ್ಟೇ ಅಲ್ಲ. ನಮ್ಮ ಮಾನಸಿಕ ಕಾಯಿಲೆಗೂ ಸಹ ಭಗವಂತನೇ ಪರಿಹಾರವಾಗಿ ನಮ್ಮ ಜೊತೆ ಇರ್ತಾನೆ. ಹಾಗೇನೆ ಹೀಗೆ ಸ್ವಯಂ ಚ್ಯುತಿ ಇಲ್ಲದ ಭಗವಂತ ಹಾಗೂ ಭಕ್ತರ ಚ್ಯುತಿಯನ್ನ ಹರಣ ಮಾಡುವಂತಹ ಭಗವಂತನನ್ನ ಅಚ್ಯುತಃ ಅಂತ ಹೇಳ್ತಾರೆ. ನಾವು ಕೃಷ್ಣಾವತಾರವನ್ನ ತಗೊಂಡಾಗ ಕೃಷ್ಣ ಆ ವೈದ್ಯನ ರೂಪದಲ್ಲಿ ಬರ್ತಾನೆ. ಅವಾಗ ಅವನ ಹೆಸರು ಸಹ ಅಚ್ಯುತ ಅಂತಾನೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಅಚ್ಯುತ ಅಂದಾಗ ಆತ ಚ್ಯುತಿನೂ ಇರೋದಿಲ್ಲ, ಅಷ್ಟೇ ಅಲ್ಲದೆ ಸರ್ವ ರೋಗಹರ ಅಂತ ಹೇಳ್ತಾ ಹೋಗ್ತಾರೆ. ನಮ್ಮೆಲ್ಲ ಕಾಯಿಲೆಗೆ ಏಕೈಕ ಮನೆಮದ್ದು ಭಗವಂತ. ಅದಕ್ಕೆ ಹೇಳೋದು ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಅವನ ಒಂದು ನಾಮ ಸಾಕು ನಮ್ಮ ಎಲ್ಲ ಪಾಪಗಳನ್ನ, ನೋವನ್ನ ಆತ ಕಳೀತಾ ಹೋಗ್ತಾನೆ. ಇನ್ನು ಪ್ರತಿತಃ ಅಂತ ತಗೊಂಡಾಗ ಪ್ರತಿತಃ ಅಂದ್ರೆ ಆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಹೋಗ್ತಾನೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ ಅಂತ. ಅಂದ್ರೆ ನಾನು ಕ್ಷರವನ್ನ ಮೀರಿ ನಿಂತವನು, ಅಕ್ಷರಕ್ಕಿಂತಲೂ ಹಿರಿಯವನು ಅಂತ ಅವನೇ ಹೇಳ್ತಾ ಹೋಗ್ತಾನೆ. ಅದಕ್ಕಾಗೆ ಹೇಳ್ತಾರೆ ವೇದದಲ್ಲೂ ಪುರುಷೋತ್ತಮ ಎಂದೇ ಹೇಳ್ತಾ ಹೋಗ್ತಾರೆ ಭಗವಂತನನ್ನ. ಏಕೆ ಅಂತ ಅಂದ್ರೆ ಅವನು ಅವನಿಗಿಂತ ಹಿರಿಯ ಇನ್ನೊಬ್ಬ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಸರ್ವ ಆತ್ಮಗಳಲ್ಲಿ ಶ್ರೇಷ್ಠ ಆತ್ಮ, ಹಾಗೆ ಸರ್ವ ವೇದ ವಾಚ್ಯ ಹಾಗೂ ಸರ್ವ ಶಬ್ದ ವಾಚ್ಯನಾದ ಭಗವಂತನನ್ನ ನಾವಿಲ್ಲಿ ಪ್ರತಿತಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಪ್ರಾಣಃ ಅಂತ ತೆಗೆದುಕೊಂಡ್ರೆ ಭಗವಂತ ಸರ್ವ ಪ್ರೇರಕ ಶಕ್ತಿ, ಎಲ್ಲರ ಒಳಗಿದ್ದು ಎಲ್ಲರನ್ನ ಪ್ರೇರಣೆಯನ್ನ ಮಾಡ್ತಾ ಹೋಗ್ತಾನೆ. ಇವತ್ತು ಎಕ್ಸಾಂಪಲ್, ಇವತ್ತು ನಾವು ಬೆಳಗ್ಗೆ ಎದ್ಬಿಟ್ಟು ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಪ್ಪ ಅಥವಾ ನನಗೆ ಎನರ್ಜಿ ಇದೆಯಪ್ಪ ಅಂದ್ರೆ ಅದಕ್ಕೆ ಕಾರಣ ಭಗವಂತ. ಯಾಕೆ ಅಂದ್ರೆ ನಮ್ಮೊಳಗಿದ್ದು ನಮ್ಗೆ ಒಂದು ಪ್ರೇರೇಪಣೆಯನ್ನ ಕೊಡ್ತಾ ಹೋಗ್ತಾನೆ. ಅದಕ್ಕೆ ಹೇಳೋದು ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಅಂತ ಹೇಳಿದ್ರೆ ಯಾರಿಗೋ ಅದು ಸುಪ್ರಭಾತ ಅಲ್ಲ, ನನ್ನಲ್ಲಿರುವಂತಹ ಭಗವಂತನಿಗೆ. ಭಗವಂತ ಇವತ್ತು ನನ್ನಲ್ಲಿ ಕುಳಿತು ಮೂಲಾಧಾರದಲ್ಲಿ ಕುಳಿತು ನೀನು ನನಗೆ ಪ್ರೇರೇಪಣೆಯನ್ನ ಕೊಡು, ನನಗೆ ಉದ್ಧಾರ ಮಾಡು, ನನಗೆ ಉನ್ನತಿಯ ಸ್ಥಾನಕ್ಕೆ ಕರೆದುಕೊಂಡು ಹೋಗು, ನನ್ನಿಂದ ಉತ್ತಮ ಕೆಲಸಗಳನ್ನ ಮಾಡಿಸು ಅಂತ ಕೇಳುವಂತಹ ನಾಮ ಅದು, ಅಂದ್ರೆ ಶ್ಲೋಕ ಅದು. ನಾವೇನ್ ಅನ್ಕೊಂತೀವಿ, ಅಯ್ಯೋ ತಿರುಪತಿಲಿ ತಿಮ್ಮಪ್ಪ ಮಲಗ್ಬಿಟ್ಟಿದ್ದ ಅವನಿಗೆ ಎಬ್ಬಿಸ್ತಾ ಇದೀವಿ ಅಂತ ನಾವ್ ಅನ್ಕೊಳ್ತೀವಿ ಅಷ್ಟೇನೆ. ನಮಗೆ ನಾವ್ ಎದ್ದಾಗ ಭಗವಂತ ಎದ್ದ ಅಂತ ಅನ್ಕೊಳ್ತೀವಿ. ಭಗವಂತ ಮಲಗೋದೇ ಇಲ್ಲ. ಅದನ್ನ ನಾವು ಮರ್ತು ಬಿಡ್ತೀವಿ. ಹಾಗಾಗಿ ನಮ್ಮಲ್ಲಿ ಕುಳಿತು ನಮಗೆ ಪ್ರೇರೇಪಣೆಯನ್ನ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಎಲ್ಲ ಚಲನೆಯನ್ನ ನಿಯಂತ್ರಿಸುವ ಶಕ್ತಿ ಭಗವಂತ. ಈ ಜಗತ್ತಿಗೆ ಮೊದಲು ಚಲನೆಯನ್ನ ಕೊಡುವ ಭಗವಂತ. ಈ ಹಿಂದೆ ಹೇಳಿದ ಹಾಗೆ ನ ಅಂದ್ರೆ ಬಲ ಮತ್ತು ಆನಂದ ಅನ್ನೋ ಅರ್ಥ ಕೊಡ್ತಾ ಹೋಗುತ್ತೆ. ಪರಿಪೂರ್ಣನಾದ ಆನಂದ ಹಾಗೂ ಬಲ ಸ್ವರೂಪ ಭಗವಂತನನ್ನ ಪ್ರಾಣಃ ಅಂತ ನಾವು ಕರಿತಾ ಹೋಗ್ತೀವಿ. ಎಲ್ರಿಗೂ ಒಂದು ಪ್ರಶ್ನೆಯನ್ನ ಕೇಳಿದಾಗ ಬಹುಶಃ ನೀವು ಯಾಕೆ ಗಾಡಿಯನ್ನ ಸ್ಪೀಡ್ ಆಗಿ ಓಡಿಸ್ತೀರಾ ಅಂತ ಕೇಳಿದ್ರೆ ಆಕ್ಸಿಲೇಟರ್ ಇದೆ ಅದಕ್ಕೆ ಸ್ಪೀಡ್ ಆಗಿ ಓಡಿಸ್ತೀವಿ ಅನ್ನೋ ಉತ್ತರನೇ ಜಾಸ್ತಿ ಬರುತ್ತೆ. ಆದ್ರೆ ಅದು ತಪ್ಪು. ಆಕ್ಸಿಲೇಟರ್ ಇದೆ ಅಂತ ನಾವು ಸ್ಪೀಡ್ ಆಗಿ ಓಡಿಸಲ್ಲ, ಬ್ರೇಕ್ ಇದೆ ಅನ್ನೋ ನಂಬಿಕೆ ಮೇಲೆ ನಾವು ಸ್ಪೀಡ್ ಆಗಿ ಓಡಿಸ್ತೀವಿ ಅಲ್ವಾ? ಯಾಕೆ ಅಂತಂದ್ರೆ ಏನಾದ್ರೂ ಅಡ್ಡ ಬಂದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಸಾಕು, ಬ್ರೇಕ್ ಗಟ್ಟಿ ಇದೆ ಅಂತ. ಆದ್ರೆ ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಈಗ ಮಕ್ಕಳಾಗಬಹುದು ಅಥವಾ ನಮ್ಮನ್ನ ಬೈಯೋರು ಯಾರು ಇದ್ದಾಗ ಅವ್ರು ಯಾವಾಗ್ಲೂ ಬೈತಾರಪ್ಪ, ಯಾಕೆ ಬೈತಾರೆ ಅಂತ ನಮ್ಗೆ ನೋವಾಗತ್ತೆ.
ಆದ್ರೆ ಅವ್ರು ಬೈತಾರೆ ಅಥವಾ ಅವ್ರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದಲೇ ನಾವು ಆರಾಮಾಗಿ, ಧೈರ್ಯವಾಗಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ಎಲ್ಲಾದ್ರೂ ತಪ್ಪಾದ್ರೆ ಅವ್ರು ಹೇಳ್ತಾರೆ ಬಿಡು ಅಂತ ಅಲ್ವಾ? ಗಾಡಿನಲ್ಲಿ ಬ್ರೇಕ್ ಇದೆ ಅನ್ನೋ ನಂಬಿಕೆ ಮೇಲೆ ಹೇಗೆ ನಾವು ಸ್ಪೀಡಾಗಿ ಹೋಗ್ತೀವಿ, ಆಕ್ಸಿಲೇಟರ್ ಇಂದ ಅಲ್ಲ ಗಾಡಿ ಹೋಗೋದು. ಆಕ್ಸಿಲೇಟರ್ ಕೊಟ್ರೆ ಸ್ಪೀಡಾಗಿ ಹೋಗುತ್ತೆ. ಆದ್ರೆ ಬ್ರೇಕ್ ಇದೆ ಅನ್ನೋ ನಂಬಿಕೆ ನಮ್ಗಿರುತ್ತೆ. ಹಾಗೇನೆ ಮನೆಯಲ್ಲಿ ತಂದೆ ತಾಯಿನೂ ಅಷ್ಟೇ. ಅವರು ನಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಧೈರ್ಯದಿಂದ ನಾವು ಮುನ್ನುಗ್ತಾ ಇರ್ತೀವಿ. ಏನಾದ್ರೂ ತಪ್ಪಾದ್ರೆ ನಾನಿದೀನಿ ಮಗಳೇ ಅಂತ ಅಪ್ಪ ಇರ್ತಾರೆ. ನಾನಿದೀನಿ ಅಂತ ಹೇಳೋ ಅಮ್ಮ ಇರ್ತಾಳೆ ಅನ್ನೋ ನಂಬಿಕೆ ಮಕ್ಕಳಲ್ಲಿರುತ್ತೆ. ಅದೇ ರೀತಿ ಭಗವಂತ ನಮ್ಮ ತಂದೆ ತಾಯಿ. ಗೋಪಿಕೆಯರು ಹೇಳ್ತಾರಲ್ಲ, ಮನೆಯಲ್ಲಿ ತಂದೆ ತಾಯಿ ಕಾಯ್ತಾ ಇದ್ದಾರೆ, ನೀವು ಹೋಗಿ ಅಂತ ಹೇಳಿದಾಗ ಗೋಪಿಕೆಯರು ಹೇಳ್ತಾರೆ, ಇಲ್ಲ, ಅವರು ಈ ಜನ್ಮಕ್ ಮಾತ್ರ ತಂದೆ ತಾಯಿ, ನೀನು ಜನ್ಮ ಜನ್ಮದ ತಂದೆ ಪ್ರಭು, ನಿನ್ನನ್ನ ಬಿಟ್ಟು ನಾವು ಹೋಗಲ್ಲ ಅಂತ ಹೇಳ್ತಾರೆ ಗೋಪಿಕೆಯರು. ಹಾಗೇನೆ ಇಲ್ಲಿ ಭಗವಂತ ನಮಗೆ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ ಅಥವಾ ನಮಗ್ ಏನೋ ಒಂದು ಅಡೆತಡೆಗಳನ್ನ ಕೊಡ್ತಾ ಇದ್ದಾನೆ ಅಂದ್ರೆ ಅರ್ಥ, ನೋಡು ನೀನ್ ಇನ್ನೂ ತಪ್ಪು ಮಾಡ್ತಾ ಇದ್ಯಾ, ನೀನ್ ಸರಿ ಮಾಡ್ಕೊಂಡು ಮುಂದೆ ಹೋಗು. ಅಥವಾ ನಮ್ಮನ್ನ ಕಾಯಿಸ್ತಾನೆ, ತುಂಬಾ ಸಲ ಕಾಯಿಸ್ತಾನೆ. ಯಾಕೆ ಅವನು ಕಾಯಿಸ್ತಾನೆ ಅಂತ ಅಂದ್ರೆ, ನಿನ್ನ ಸಮಯ ಬರ್ಲಿ. ಕೋಗಿಲೆ ಇಲ್ಲವಾಗ್ಲೂ ಹಾಡುತ್ತಾ? ಇಲ್ಲ ಅಲ್ವಾ? ಇಟ್ ವಿಲ್ ವೇಟ್. ಏನಕ್ಕೆ ಕಾಯುತ್ತೆ? ವಸಂತನಿಗೋಸ್ಕರ ಕಾಯುತ್ತೆ. ವಸಂತ ಕಾಲ ಬಂದ ತಕ್ಷಣ ಕೂಗುತ್ತೆ. ಆಗ ನಮ್ಗೆ ಕಾಗೆಗೂ ಕೋಗಿಲೆಗೂ ಡಿಫ್ರೆನ್ಸ್ ಗೊತ್ತಾಗೋದು. ಅದೇ ರೀತಿ ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ಜೀವಿಗೂ ಸಹ ಚಲನೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗೆ ಚಲನೆಯನ್ನ ನಿಯಂತ್ರಿಸುವ ಶಕ್ತಿ ಅವನು. ಇಸ್ ಎ ಬ್ರೇಕ್. ಬ್ರೇಕ್ ಇದೆ ಅಂದ ತಕ್ಷಣ ನಮಗೇನೋ ಒಂದ್ ಧೈರ್ಯ, ಭಗವಂತ ಇದಾನಪ್ಪ ಅಲ್ವಾ? ಹಾಗೆ ಭಗವಂತ ನಮಗೆ ಪ್ರೇರೇಪಣೆಯ ಶಕ್ತಿಯಾಗಿರ್ತಾನೆ. ಅವನು ನಮಗೆ ಪ್ರೇರೇಪಣೆಯನ್ನು ಕೊಡ್ತಾನೆ, ಹಾಗೆ ಚಲನೆಯನ್ನ ನಿಯಂತ್ರಕ ಶಕ್ತಿನೂ ಸಹ ಅವನೇ ಆಗಿದ್ದಾನೆ. ಹಾಗಾಗಿ ಭಗವಂತನನ್ನ ನಾವು ಪ್ರಾಣಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಪ್ರಾಣದಹ ಅಂತ ತೆಗೆದುಕೊಂಡ್ರೆ, ಪ್ರಾಣದಹ ಅಂದ್ರೆ ಪ್ರಾಣವನ್ನ ಕೊಡುವವ, ಜಗತ್ತಿನ ನಿಯಮಕ ಶಕ್ತಿಯಾದ ಪ್ರಾಣನನ್ನು ನಮಗೆ ಕೊಟ್ಟವ. ಹಾಗೆ ಪ್ರಾಣನಿಗೆ ಉಪನಿಷತ್ತಿನಲ್ಲಿ ಪ್ರಾರ್ಥ ಅಂತನೂ ಸಹ ಕರೀತಾರೆ. ಅಂದ್ರೆ ಭಗವಂತನ ಗುಣವನ್ನ ಭಿತ್ತರಿಸುವ ಶಕ್ತಿ ಅಂತ. ಇಂತಹ ಜಗದ್ಗುರುವನ್ನ ಜಗತ್ತಿಗೆ ಕೊಟ್ಟಂತಹ ಭಗವಂತನನ್ನ ನಾವಿಲ್ಲಿ ಪ್ರಾಣದಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಾಸವಾನುಜಃ ಅಂತ ತೆಗೆದುಕೊಂಡ್ರೆ, ವಾಸವಾನುಜ ಅಂದ್ರೆ ಇಂದ್ರನ ತಮ್ಮ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಉಪೇಂದ್ರ ಅಂದ್ರ ಹೇಳಿದ್ರುನು ಅದೇ ಅರ್ಥ ಬರುತ್ತೆ. ಹಾಗೇನೆ ಇಲ್ಲಿ ವಾಸವ ಅಂತ ಅಂದ್ರೆ ವಸುಗಳ ಸಮುದಾಯ ಅಂತ. ಇಲ್ಲಿ ವಸುಗಳು ಅಂದ್ರೆ ಅಷ್ಟ ವಸುಗಳಲ್ಲ. ನಾನು ಅದನ್ನೇ ಹೇಳೋದು, ಸಂಸ್ಕೃತದಲ್ಲಿ ಒಂದು ಪದಕ್ಕೆ ಹಲವಾರು ಅರ್ಥಗಳು ಬರ್ತಾ ಹೋಗುತ್ತೆ. ಇಲ್ಲಿ ವಸುಗಳು ಅಂದ್ರೆ ದೇವತೆಗಳ ಸಮೂಹ ಅಂತ ಬರುತ್ತೆ. ಹಾಗಾಗಿ ಬ್ರಹ್ಮಾಂಡದಲ್ಲಿ ಹಾಗೂ ಬ್ರಹ್ಮಾಂಡದಲ್ಲಿದ್ದು ಬ್ರಹ್ಮಾಂಡವನ್ನ, ಹಾಗೆ ಪಿಂಡಾಂಡದಲ್ಲಿದ್ದು ಪಿಂಡಾಂಡವನ್ನ ನಿಯಂತ್ರಿಸುವ ತತ್ವಾಭಿಮಾನಿ ದೇವತೆಗಳ ನಿಯಮಕನಾದ ಭಗವಂತನನ್ನ ವಾಸವಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇಂತಹ ದೇವತೆಗಳ ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆಗನುಗುಣವಾಗಿ ಜ್ಞಾನಿಗಳ ಅನುಕೂಲಕ್ಕಾಗಿ ಭೂಮಿಗೆ ಅವತರಿಸಿ ಬರುವಂತಹ ಭಗವಂತನನ್ನ ವಾಸವಾನುಜ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನು ಅಪಾಂ ನಿಧಿಹಿ ಅಂತ ತೆಗೆದುಕೊಂಡ್ರೆ, ಅಪಾಂ ನಿಧಿ ಅಂದ್ರೆ ನೀರಿನ ಅಲೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ನೀರಿನ ಅಲೆಯಾದ ಕಡಲಲ್ಲಿ, ಕಡಲ ದೇವತೆಯಾದ ವರುಣನಲ್ಲಿ, ಸಮಸ್ತ ಜಲರಾಶಿಯಲ್ಲಿ ಸನ್ನಿಹಿತನಾದ ಭಗವಂತ ಅಪಾಂ ನಿಧಿಹಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಅರ್ಥದಲ್ಲಿ ಅಪಾಂ ಅಂತ ಅಂದ್ರೆ ಪಾನ ಮಾಡುವ ವಸ್ತು ಅಂತ. ನಾವು ಬದುಕುವುದಕ್ಕೋಸ್ಕರ ಪಾನ ಮಾಡುವ ವಸ್ತು ನೀರು. ಜ್ಞಾನಿಗಳು ಸದಾ, ಪಾನ ಅಂದ್ರೆ ಇಲ್ಲಿ ಶ್ರವಣ ಅಂತ ಹೇಳ್ತಾ ಹೋಗ್ತಾರೆ. ಕುಡಿಯೋದು ಅಂದ್ರೆ ಕೇವಲ ಕುಡಿಯೋದಷ್ಟೇ ಅಲ್ಲ, ಇಲ್ಲಿ ಪಾನ ಅಂದ್ರೆ ಜ್ಞಾನಿಗಳು ಕೇಳಿಸ್ಕೊಳ್ತಾರೆ, ಶ್ರವಣ ಮಾಡ್ತಾರೆ. ಶ್ರವಣ ಮಾಡುವ ವಸ್ತು ಭಗವಂತನ ಅನಂತ ಗುಣ. ಅನಂತ ಗುಣಗಳ ನೆಲೆ ಭಗವಂತನೊಬ್ಬನೇ. ಅವನ್ ಬಿಟ್ರೆ ಇನ್ಯಾರು ಇಲ್ಲ. ನಾವು ನಮ್ಮ ಸತ್ಕರ್ಮದ ಕೊನೆಗೆ ಸೇರುವುದು ಭಗವಂತನನ್ನ. ಅದಕ್ಕಾಗಿ ನಾವು ಪ್ರತಿ ಪೂಜೆಯ ಕೊನೆಯಲ್ಲಿ ಹೇಳೋದು ಕೃಷ್ಣಾರ್ಪಣಮಸ್ತು ಅಂತ ಅಲ್ವಾ? ಪ್ರತಿಯೊಂದು ಪಾರಾಯಣದಲ್ಲೂ ನಾವು ಅಥವಾ ಪ್ರತಿಯೊಂದು ತರಗತಿಯಲ್ಲೂ ನಾವು ಒಪ್ಸೋದು ಭಗವಂತನಿಗೆ. ಯಾಕೆ ಅಂತ ಅಂದ್ರೆ, ಆದ್ದರಿಂದ ಸರ್ವ ಸತ್ಕರ್ಮಗಳ ನೆಲೆ ಭಗವಂತ.
ಹೀಗೆ ಕರ್ಮಗಳ, ಗುಣಗಳ, ದೇವತೆಗಳ ಹಾಗೂ ನೀರಿನ ನೆಲೆಯಾದ ಭಗವಂತನನ್ನ ಅಪಾಂ ನಿಧಿ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಅಂದ್ರೆ, ಅಪಾಂ ನಿಧಿ ಅಂದಾಗ ನೀರು ಅಂತ ಬರುತ್ತೆ. ಹಾಗೆ ಕೃಷ್ಣಾರ್ಪಣ ಮಸ್ತು ಅಂತಲೂ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಸಾಮಾನ್ಯವಾಗಿ ಕೊನೆಗೆ ಏನ್ ಮಾಡ್ತೀವಿ, ಒಂದು ತುಳಸಿಯನ್ನ, ಒಂದು ಉದಾಹರಣೆ ನೀರನ್ನ ಹಾಕಿ ಕೃಷ್ಣಾರ್ಪಣ ಮಸ್ತು ಅಂತ ಭಗವಂತನ ಪಾದಕ್ಕೆ ನಾವು ಅರ್ಪಿಸ್ತೀವಿ ಅಲ್ವಾ. ಒಂದು ತುಳಸಿ ಸರ್ವಶ್ರೇಷ್ಠ. ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಹರಿವಲ್ಲನೋ ಅಂತನೂ ನಮಗ್ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಅದರ ಜೊತೆ ನೀರನ್ನ ಹಾಕ್ತೀವಿ. ನೀರು ನಮ್ಮ ಮನಸ್ಸಿನ ಸೂಚಕ. ನಾವು ನೀರ್ ಹಾಕ್ತಾ ಇದೀವಿ ಅಂದ್ರೆ ಅಲ್ಲಿ ಬರೀ ಒಂದು ಉದಾಹರಣೆ ನೀರ್ ಹಾಕ್ತಾ ಇಲ್ಲ, ಭಗವಂತನಿಗೆ ಹೇಳ್ತಾ ಇದೀವಿ, ಭಗವಂತ ನನ್ನ ಮನಸ್ಸು ನೀರಾಗಿ ಹರಿದು ಬಂದು ನಿನ್ನ ಪಾದವನ್ನ ತೊಳಿತಾ ಇದೆ ತಂದೆ. ಅಂದ್ರೆ ನೀರ್ ಹೇಗೆ ಹರಿದು ಹೋಯ್ತೋ ಹಾಗೆ ನನ್ನ ಮನಸ್ಸು ನಿನ್ನಲ್ಲಿ ಬಂದು ಲೀನ ಆಗಿ ಹೋಯ್ತು. ನನ್ನನ್ನ ನಿನ್ನಲ್ಲಿ ಸೇರಿಸ್ಕೋ, ನನ್ನ ಭಕ್ತಿಯನ್ನ ಸ್ವೀಕರಿಸು. ನನ್ನ ಭಕ್ತಿಯನ್ನ ಸ್ವೀಕರಿಸ್ಲಿಲ್ಲ ಅಂದ್ರೆ ಇನ್ಯಾರು ನನಗೆ ಅಂತ. ದಟ್ ಮೀನ್ಸ್ ಆ ಅಲ್ಲಿ ಒಂದು ಏನಂತಾರೆ, ಆ ಕೃಷ್ಣಾರ್ಪಣ ಅಂತ ಅನ್ನೋದು ಕೇವಲ ಕೃಷ್ಣಾರ್ಪಣ ಅಲ್ಲ, ನಮ್ಮನ್ನ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗೋದು. ಅಂದ್ರೆ ನೀನ್ ಕೈ ಬಿಟ್ರೆ ಇನ್ಯಾರು ನನಗೆ ಗತಿ ಇಲ್ಲ ಅಂತ ಹೇಳ್ತೀವಿ ನೋಡಿ. ಏಕೆಂದ್ರೆ ಅವನಿದ್ರೇನೆ, ಅವನು ನನ್ನಲ್ಲಿ ಸೇರಿಸ್ಕೊಂತಾನೆ ಅಥವಾ ನನ್ನ ಪ್ರೀತಿಯನ್ನ ಅವನು ಸ್ವೀಕಾರ ಮಾಡ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪ್ರೀತಿ ಅಂತಾನೆ ನಾನು ಯಾಕೆ ಪದವನ್ನ ಬಳಸ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಬಾರಿ ಹೇಳಿದೀನಿ, ಭಕ್ತಿ ಅಂದ್ರೇನೆ ಪ್ರೀತಿ ಕಣ್ರಿ, ಭಯ ಭಕ್ತಿ ಅಲ್ಲ. ಭಯ ಅಂದ್ರೆ ಯಾಕೆ ಹೆದರ್ಕೋಬೇಕು, ಭಗವಂತ ನಮ್ ಜೊತೆ ಇರ್ತಾನೆ. ನಮ್ಮಿಂದ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರಬಾರ್ದು ಅಂತ ನಾವು ಹೆದರ್ಕೋಬೇಕೇ ವಿನಃ, ಅಯ್ಯೋ ಭಗವಂತ ಏನಾದ್ರೂ ಶಾಪ ಕೊಟ್ಬಿಡ್ತಾನ ಅನ್ನೋ ಭಯ ನಮ್ಮಲ್ಲಿ ಖಂಡಿತ ಇರಬಾರ್ದು. ನಮ್ಮ ಅಪ್ಪ ಅಮ್ಮ ಬೈತಾರೆ, ಯಾಕೆ ಬೈತಾರೆ, ನಮಗ್ ಒಳ್ಳೇದಾಗ್ಲಿ ಅಂತ. ಜಸ್ಟ್ ಲೈಕ್ ದಟ್ ಭಗವಂತನು ನಮಗ್ ಕಷ್ಟ ಕೊಡೋದು ನಮಗ್ ಒಳ್ಳೇದಾಗ್ಲಿ ಅಂತಾನೆ. ಆದ್ರೆ ನಾವು ಕೃಷ್ಣಾರ್ಪಣ ಅಂತ ಅನ್ಬೇಕಾದ್ರೆ, ಭಗವಂತ ನಾನ್ ನಿನಗ್ ಸೇರ್ದೋಳಲ್ವಾ, ಅಲ್ಲೊಂದು ಕ್ವಶನ್ ಮಾರ್ಕ್ ಅವನಿಗೆ. ಯಾಕೆಂದ್ರೆ ಭಗವಂತ ನಮಗ್ ಸೇರ್ದವನ್ ಖಂಡಿತ ಅಲ್ಲ. ಯಾಕೆಂದ್ರೆ ನಮ್ಮಿಂದ ಭಗವಂತನಿಗೆ ಏನೂ ಆಗ್ಬೇಕಾಗಿಲ್ಲ. ಏನಾಗುತ್ತೆ ನಮ್ಮಿಂದ? ಏನಾದ್ರು ಕೆಲ್ಸ ಬಾಕಿ ಇದೆಯಾ? ಖಂಡಿತ ಇಲ್ಲ. ಏನ್ ಕೆಲ್ಸ ಬಾಕಿ ಇದೆ? ಆದ್ರೆ ಅವನಿಂದ ನಮಿಗಾಗ್ಬೇಕಾಗಿರೋದು ಸಾಕಷ್ಟು ಇದೆ. ಇವತ್ ನಾನು ಬದುಕಿದೀನಿ, ಇವತ್ ನಾನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ಆ ಉಸಿರು ಕೊಡುವವನು ಅವನು. ಹಾಗೆ ನಮ್ಮನ್ನ ಸಂಪೂರ್ಣವಾಗಿ ಭಗವಂತ ನೀನ್ ಸ್ವೀಕರಿಸು. ಅಷ್ಟೇ ಅಲ್ಲ, ಆ ಕೃಷ್ಣಾರ್ಪಣ ಅನ್ಬೇಕಾದ್ರೆ ನಮ್ಮ ತಲೆಗೆ ಒಂದ್ ವಿಷಯ ಹೋಗ್ಬೇಕು. ಭಗವಂತ ನಾನು ಏನ್ ತಪ್ಪು ಮಾಡಿದ್ದೀನೋ ನನಗ್ ಗೊತ್ತಿಲ್ಲ, ಐ ಡೋಂಟ್ ನೋ. ಅಥವಾ ಹೋದ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ನ ಗೊತ್ತಿಲ್ಲ, ಅಥವಾ ಈ ಜನ್ಮದಲ್ಲೂ ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೀನೋ ನನಗ್ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿದ್ದು ನಾನು ತಪ್ಪು ಮಾಡ್ತಾ ಇಲ್ಲ. ಆ ರಿಗ್ರೆಟ್ಸ್ ನಮ್ಮಲ್ಲಿ ಇರಬಾರ್ದು. ಅಟ್ ದ ಸೇಮ್ ಟೈಮ್ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನಿದೆ, ಭಗವಂತನಿಗೆ ನಾವು ಕೃಷ್ಣಾರ್ಪಣ ಅನ್ಬೇಕಾದ್ರೆ ಕೇಳ್ಬೇಕು, ಭಗವಂತ ನಾನು ಏನೇ ತಪ್ಪು ಮಾಡಿರ್ಲಿ ಅದೆಲ್ಲವುದನ್ನ ಕ್ಷಮಿಸಿ ನಿನ್ನಲ್ಲಿ ನನ್ನನ್ನ ಲೀನ ಮಾಡ್ಕೋಬಾರ್ದ ಅಲ್ವಾ. ಏಕೆ ಅಂತಂದ್ರೆ ಮನುಷ್ಯನ ಜನ್ಮ ಹುಟ್ಟಿರುವುದೇ ಅವನನ್ನ ಸೇರೋದಿಕ್ಕೆ, ಅವನಲ್ಲಿ ನಾವು ಒಂದಾಗೋದಿಕ್ಕೆ. ಹಾಗಿರ್ಬೇಕಾರೆ ನಾವು ಕೃಷ್ಣಾರ್ಪಣ ಅನ್ಬೇಕಾರೆ, ಕೃಷ್ಣಾರ್ಪಣ ಅಂತ ಕೃಷ್ಣನನ್ನ ನೋಡೋದು, ಕಣ್ಣು ಮುಚ್ಚೋದಕ್ಕಿಂತ ನಮ್ಮನ್ನ ನಾವು ಆ ನೀರಿನ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋ ಭಾವ ಯಾವಾಗ ಬರುತ್ತೆ, ಅಲ್ಲಿ ಕೃಷ್ಣಾರ್ಪಣ ಬರಲ್ಲ, ಕೃಷ್ಣಾರ್ಪಣ ಬರುತ್ತೆ ಅಲ್ವಾ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಅವನು ಅಪಾಂ ನಿಧಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ಮೇಲೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬೇಕಾದ್ರೆ ಇದೆಲ್ಲವೂ ನೆನಪಿರ್ಬೇಕು. ಭಗವಂತ ನಾನು ಏನೇನು ಕೆಲಸ ಕಾರ್ಯ ಯಾವ್ದು ಮಾಡ್ತಾ ಇದೀನೋ ಎಲ್ಲವುದು ನಿನಗೆ ಸಮರ್ಪಿತ ತಂದೆ ಅಂತ. ಏನು ಅಧಿಷ್ಠಾನಂ ಅಂತ ತೆಗೆದುಕೊಂಡ್ರೆ, ಅಧಿಷ್ಠಾನಂ ಅಂದ್ರೆ ಎಲ್ಲವುದಕ್ಕೂ ಆಧಾರ ಅಂತ. ಪ್ರತಿಯೊಂದು ವಸ್ತುವಿನ ಮೂಲಾಧಾರ ಭಗವಂತ. ಭೂಮಿಯನ್ನ ಶೇಷ ಹೊತ್ತಿರ್ತಾನೆ, ಹಾಗೆ ಶೇಷನನ್ನ ವಾಯು ಹೊತ್ತಿರ್ತಾನೆ. ವಾಯುವಿಗೆ
ಪೂರ್ಣಾಧಾರ ಭಗವಂತ. ಹೀಗೆ ವಿಶ್ವಕ್ಕೆ ಆಧಾರವಾದ ಎಲ್ಲದಕ್ಕೂ ಅಧಿಕವಾದ ಸ್ಥಾನದಲ್ಲಿರುವಂತಹ ಭಗವಂತನನ್ನ ಅಧಿಷ್ಠಾನಂ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮಪ್ರಮತ್ತಃ ಅಂತ ತೆಗೆದುಕೊಂಡ್ರೆ, ಮಪ್ರಮತ್ತ ಅಂತ ಅಂದ್ರೆ ಎಂದೂ ಎಚ್ಚರ ತಪ್ಪದವನು. ಭಗವಂತ ಎಂದೂ ಎಚ್ಚರ ತಪ್ಪೋದಿಲ್ಲ. ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ, ಅಯ್ಯೋ ನನ್ ಹಣೆ ಬರ ಬರಿಬೇಕಾದ್ರೆ ಎಲ್ಲೋ ತೂಕಡಿಸ್ಬಿಟ್ನೇನೋ ಕಣ್ರಿ ಭಗವಂತ, ಅಲ್ವಾ? ಯೂಶಲಿ ನಾವು ಭಗವಂತನ ಬಗ್ಗೆ ನೋಡಿ, ನಮಗೆ ಗೊತ್ತಿರೋದಿಲ್ಲ ಅವನ್ ಏನ್ ಮಾಡ್ತಿದ್ದಾನೆ, ವಾಟ್ ಎವರ್ ಹಿ ಈಸ್ ಬ್ಲೆಸ್ಸಿಂಗ್ ಅಸ್ ಅಂತ ನಮಗೆ ಗೊತ್ತಿರಲ್ಲ. ಅವ್ನ್ ನಮಗೆ ಏನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತೀವಿ ಸುಮ್ನಿರ್ಲಾರ್ದೆ, ಅಯ್ಯೋ ಅವ್ನ್ ನಿದ್ದೆ ಮಾಡ್ಬಿಟ್ನಾ, ಅವ್ನ್ ನಿದ್ದೆ ಮಾಡ್ತಾ ಇದ್ದಾನ, ತೂಕಡಿಸಿದ್ನ, ಅದಕ್ಕೆ ನನ್ ಹಣೆ ಬರ ಹೀಗಿದೆ. ನಿನ್ ಹಣೆ ಬರ ಹೀಗಿದೆ ಅಂದ್ರೆ ನೀನ್ ಖುಷಿ ಪಡ್ಬೇಕು. ಯಾಕೆಂದ್ರೆ ನೀನಿರುವಂತಹ ಈ ಸ್ಥಾನ ಮಾನ ಜೀವನ ಏನಿದೆ, ಅದು ಎಷ್ಟೋ ಜನರ ಬಯಕೆ ಆಗಿರುತ್ತೆ. ಅಯ್ಯೋ ನಾನು ಅವ್ರಂಗಿದ್ರೆ ಸಾಕಪ್ಪ ಅಂತ, ಅಲ್ವಾ? ಹಾಗಾಗಿ ನಾವ್ ಆ ರೀತಿ ಯೋಚನೆ ಮಾಡ್ಬೇಕಾಗತ್ತೆ. ಭಗವಂತ ಎಂದು ಎಚ್ಚರ ತಪ್ಪದವನಲ್ಲ. ಎನ್ ಅಷ್ಟೇ ಅಲ್ಲ, ಅವನು ಎಂದೂ ಪ್ರಮಾದ ಮಾಡೋದಿಲ್ಲ. ಸದಾ ನಮ್ಮನ್ನ ಪ್ರಮಾದದಿಂದ ಪಾರು ಮಾಡುವ ಭಗವಂತನ ಗುಣಾತೀತ ಹಾಗೂ ಆನಂದಮಯ ಸ್ವರೂಪ ಭಗವಂತನನ್ನ ನಾವಿಲ್ಲಿ ಅಪ್ರಮತ್ತಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪ್ರತಿಷ್ಠಿತ ಅಂತ ತೆಗೆದುಕೊಂಡ್ರೆ, ಭಗವಂತ ತನ್ನಲ್ಲೇ ತಾನು ನೆಲೆ ನಿಂತವನು. ಎಲ್ಲಕ್ಕೂ ಆತನಲ್ಲಿ ಎಲ್ಲವೂ ಸಹ ಆತನಲ್ಲಿ ಪ್ರತಿಷ್ಠಿತವಾಗಿದೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಜೀವರೊಳಗೆ ಭಗವಂತ ಬಿಂದು ಸ್ವರೂಪ ರೂಪದಲ್ಲಿ ಪ್ರತಿಷ್ಠಿತನಾಗಿರ್ತಾನೆ. ನಮ್ಮೊಳಗೆ ನಮ್ಮ ಅಂತರಂಗದಲ್ಲಿ ಭಗವಂತನಿದ್ದು ತನ್ನ ಸ್ವರೂಪದೊಳಗೆ ನಮ್ಮ ಬಿಂದು ರೂಪದಲ್ಲಿ ಅತ್ಯಂತ ಸಾಮೀಪ್ಯದಲ್ಲಿ ಆತ ಇರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಜೀವರೊಳಗೆ ಅಂತರ್ಯಾಮಿಯಾಗಿ ಪ್ರತಿಷ್ಠಿತನಾಗಿರುವಂತಹ ಭಗವಂತನನ್ನ ಪ್ರತಿಷ್ಠಿತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ದೇವಸ್ಥಾನದಲ್ಲಿ ಎಷ್ಟೇ ದೊಡ್ಡ ದೇವಸ್ಥಾನ ಕಟ್ಟಿಸಿದ್ರು ಸಹ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರೇನೆ ಅದಕ್ಕೊಂದು ಬೆಲೆ. ಅದೇ ರೀತಿ ನಾವು ಹೇಗೆ ಇದ್ರೂ ಸಹ ನಮ್ಮಲ್ಲಿ ಭಗವಂತ ಬಿಂದು ರೂಪದಲ್ಲಿ ಪ್ರತಿಷ್ಠಿತನಾಗಿದ್ರೇನೆ ನಮ್ಮ ಈ ದೇಹಕ್ಕೆ ಒಂದು ಬೆಲೆ ಅಂತ ನಾವಿಲ್ಲಿ ತಗೊಳ್ತಾ ಹೋಗ್ಬೋದು. ಇನ್ನು 36ನೇ ಶ್ಲೋಕವನ್ನ ತಗೊಂಡಾಗ, ಸ್ಕಂದ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ಇಲ್ಲಿ ಮೊದಲನೇ ನಾಮ ಸ್ಕಂದ ಅಂತ ಬರುತ್ತೆ. ಸ್ಕಂದ ಅಂತ ಅಂದ ಹೆಸರು ಕೇಳಿದ ತಕ್ಷಣ ನಮಗೆ ಕಾರ್ತಿಕೇಯ ನೆನಪಾಗ್ತಾ ಹೋಗ್ತಾನೆ. ಅಂದ್ರೆ ಶಿವನ ಪುತ್ರ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಅಥವಾ ಷಣ್ಮುಖನನ್ನ ನಾವು ಸ್ಕಂದ ಅಂತ ಕರಿತೀವಿ. ಆದ್ರೆ ಈ ನಾಮ ರೂಢಿಯಾಗಿದೆ. ಇಲ್ಲಿ ಸ್ಕಂದ ಅಂತ ಯಾಕೆ ಭಗವಂತನನ್ನ ಕರೀತಾರೆ ಅಂದ್ರೆ, ಸ್ಕಂದ ಅಂದ್ರೆ ಚಲಿಸೋದು ಅಥವಾ ಹೊರಹೊಮ್ಮುವುದು ಅಥವಾ ಚಿಮ್ಮಿಸೋದು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಯಾರ ನಾಭಿಯಿಂದ ಈ ಜಗತ್ತು ಹೊರಹೊಮ್ಮಿದೆಯೋ ಅವನು ಸ್ಕಂದ. ಈ ನಾಮವನ್ನ ನಾವು ಒಡೆದಾಗ ಸಾ ಪ್ಲಸ್ ಕಂ ಪ್ಲಸ್ ದ ಅಂತ ಬರುತ್ತೆ. ಈ ಹಿಂದೆ ಹೇಳಿದ ಹಾಗೆ ಸಾ ಅಂದ್ರೆ ಸಾರ ಅಥವಾ ಜ್ಞಾನ, ಕಂ ಅಂದ್ರೆ ಆನಂದ, ದ ಅಂದ್ರೆ ಕೊಡುವವನು ಅಥವಾ ಕೊಡದೇ ಇರುವವನು. ಆದ್ದರಿಂದ ಸ್ಕಂದ ಅಂತ ಅಂದ್ರೆ ಸಾತ್ವಿಕರಿಗೆ ಸದಾ ಜ್ಞಾನವನ್ನ ಕೊಡುವವನು ಹಾಗೂ ದುಷ್ಟರನ್ನ ಜ್ಞಾನದಿಂದ ದೂರ ಇಡುವವನು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಇಲ್ಲಿ ದುಷ್ಟರನ್ನ ಜ್ಞಾನದಿಂದ ದೂರ ಇಡ್ತಾ ಹೋಗ್ತಾನಪ್ಪ ಭಗವಂತ ಅಂತ ಅಂದ್ರೆ, ಆ ಜ್ಞಾನದಿಂದ ಸಜ್ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಹಾಗಾಗಿ ದುಷ್ಟರನ್ನ ಜ್ಞಾನದಿಂದ ದೂರ ಇಡ್ತಾನೆ, ಸಜ್ಜನರಿಗೆ ಜ್ಞಾನವನ್ನ ಆತನೇ ಕೊಡ್ತಾ ಹೋಗ್ತಾನೆ. ಯಾವಾಗ ನಾವು ಅಜ್ಞಾನಿಯಾಗಿದ್ದು ಕೇವಲ ಭಕ್ತಿಯಿಂದ ಭಗವಂತನಿಗೆ ಶರಣಾಗ್ತಾ ಹೋಗ್ತೀವಿ, ಆಗ ಭಗವಂತ ನಮ್ಮನ್ನ ಅಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ತೊಳೆದು ಜ್ಞಾನದತ್ತ ಕರೆದುಕೊಂಡು ಹೋಗಿ ನಮ್ಮನ್ನ ಜ್ಞಾನಿಗಳನ್ನಾಗಿ ಮಾಡಿ ಆ ಜ್ಞಾನಿಗಳಿಗೆ ಮುಕ್ತಿಯನ್ನ ಹಾಗೂ ಮೋಕ್ಷವನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ಆತನನ್ನ ಸ್ಕಂದ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಸಾಮಾನ್ಯವಾಗಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡೋದು ಸಹ ಜ್ಞಾನಕ್ಕಾಗಿಯೇ. ನನಗೆ ಜ್ಞಾನ ಕೊಡಪ್ಪ, ನನಗೆ ವೈರಾಗ್ಯ ಕೊಡಪ್ಪ ಅಂತ. ಇನ್ನು ಸ್ಕಂದಧರಃ ಅಂತ ತೆಗೆದುಕೊಂಡ್ರೆ, ಸ್ಕಂದಧರಃ ಅಂದ್ರೆ ಸ್ಕಂದನನ್ನ ಧರಿಸಿದವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಸ್ಕಂದ ಶಿವನಲ್ಲಿ ಷಣ್ಮುಖನಾಗಿ
ಆ ಚತುರ್ಮುಖನಲ್ಲಿ ಸನತ್ ಕುಮಾರನಾಗಿ ಹಾಗೂ ವಿಷ್ಣುವಿನಲ್ಲಿ ಕಾಮನಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಇಲ್ಲಿ ಸ್ಕಂದ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಭಗವಂತನೇ ಸ್ಕಂದ. ಹಾಗಾಗಿ ಇವನೇ ಹುಟ್ತಾ ಹೋಗ್ತಾನೆ. ಹೀಗೆ ಸ್ಕಂದನನ್ನ ಧರಿಸಿ ಆತನನ್ನ ಮಗನಾಗಿ ಪಡೆದ ಭಗವಂತನನ್ನ ಸ್ಕಂದಧರಃ ಅಂತ ಹೇಳ್ತಾ ಹೋಗ್ತಾರೆ. ಮೇಲೆ ಹೇಳಿದಂತೆ ಸ್ಕಂದ ಅಂತ ಹೇಳಿದ್ರೆ ಜ್ಞಾನವನ್ನ ಕೊಡುವವನು, ನಮಗೆ ಜ್ಞಾನಾನಂದದ ಅನುಭವವನ್ನ ಕೊಡುವವರು ಹಾಗೂ ಅಭಿಮಾನಿ ದೇವತೆಗಳಾದ ಚತುರ್ಮುಖ ಹಾಗೂ ಪ್ರಾಣ, ಈ ಜೀವಾಭಿಮಾನಿ ದೇವತೆಗಳನ್ನ ಧರಿಸಿರುವ ಭಗವಂತನನ್ನ ನಾವಿಲ್ಲಿ ಸ್ಕಂದಧರ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಧುರ್ಯಃ ಅಂತ ತೆಗೆದುಕೊಂಡ್ರೆ, ಧುರ್ಯ ಅಂದ್ರೆ ಮುಂದಾಳು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರಾಣಿ ಸಂಕುಲದಲ್ಲೂ ಸಹ ಒಂದು ಮುಂದಾಳನ್ನ ನಾವು ಕಾಣ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಆನೆಗಳಲ್ಲಿ ಒಂದು ಆನೆ ಲೀಡರ್ಶಿಪ್ ನ ಮಾಡ್ತಾ ಇರುತ್ತಲ್ವಾ, ಆ ರೀತಿ. ಹಾಗೆ ಮಂಗಗಳ ಗುಂಪಿನಲ್ಲೂ ಒಂದು ಮಂಗ ಆ ಮುಂದಾಳತ್ವವನ್ನ ವಹಿಸಿರುತ್ತೆ. ಹಾಗಾಗಿ ಒಂದು ತಂಡವನ್ನ ಮುನ್ನಡೆಸುವವ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ವೈರಿಗಳನ್ನ ಸದೆ ಬಡಿಯುವ ಮುಂದಾಳು, ಎದೆ ಗೊಡ್ಡಿ ಆತ ನಿಲ್ತಾ ಹೋಗ್ತಾನೆ. ಆತನ ಅಪ್ಪಣೆಯಂತೆ ಆ ಮುಂದಾಳು ಏನಿರ್ತಾನೆ ಅವನು ಹೋರಾಟವನ್ನ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಮಹಾಭಾರತ ಯುದ್ಧದಲ್ಲಿ ಭೀಮಾರ್ಜುನರು ಮುಂದಾಳಾಗಿರ್ತಾರೆ. ಅಂದ್ರೆ ಅವರಲ್ಲಿ ವಿಶೇಷವಾಗಿ ಸಾನ್ನಿಧ್ಯವನ್ನ ಹೊಂದಿರ್ತಾನೆ ಭಗವಂತ. ಅಷ್ಟೇ ಅಲ್ಲದೆ ಧರ್ಮರಾಯನಿಗೆ ಜಯವನ್ನ ಅವರಿಬ್ರು ತಂದು ಕೊಡ್ತಾರೆ. ಅಷ್ಟೇ ಅಲ್ಲದೆ ಅರ್ಜುನನ ರಥದ ದುರ್ಯ ಅಂದ್ರೆ ಸ್ವಯಂ ಕೃಷ್ಣನಾಗೆ ಇರ್ತಾನೆ. ಅಂದ್ರೆ ಅರ್ಜುನ ಮುಂದೆ ಇದ್ರೂ ಸಹ ಅರ್ಜುನನಿಗಿಂತ ಮುಂದೆ ಭಗವಂತ ಇರ್ತಾನೆ, ಏಕೆಂದ್ರೆ ಸಾರಥಿಯಾಗಿ ಅಲ್ವಾ. ಹಾಗಾಗಿ ಇಲ್ಲಿ ಮುಂದಾಳುವಿನಲ್ಲಿ ಧುರ್ಯ ರೂಪದಲ್ಲಿ ಸನ್ನಿಹಿತನಾಗಿರ್ತಾನೆ. ಪ್ರತಿಯೊಂದು ಆ ಮಹತ್ತರವಾದ ಕೆಲಸಗಳನ್ನ ಈ ಮುಂದಾಳುವಿನಿಂದ ಮಾಡಿಸ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ಆತನನ್ನ ನಾವಿಲ್ಲಿ ಧುರ್ಯ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನು ವರದಹ ಅಂತ ತೆಗೆದುಕೊಂಡ್ರೆ, ಭಗವಂತ ವರವನ್ನ ಕೊಡುವವ ಹಾಗೂ ಅಯೋಗ್ಯರಿಗೆ ಸಿಕ್ಕ ವರವನ್ನ ನಾಶ ಮಾಡುವ ಭಗವಂತ. ಆತ ತನ್ನ ಯೋಗ್ಯ ಭಕ್ತರಿಗೆ ಅವರು ಬಯಸಿದ ವರವನ್ನ ಕೊಡ್ತಾ ಹೋಗ್ತಾನೆ. ಹಾಗೇನೆ ಹಿರಣ್ಯಕಶಿಪುವಿನಂತಹ ದುಷ್ಟರನ್ನ ತನಗೆ ಸಿಕ್ಕ ವರದ ದುರುಪಯೋಗ ಮಾಡಿಕೊಂಡಾಗ ಅದನ್ನ ನಾಶ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಭಕ್ತ ಕೋಟಿಯ ರಕ್ಷಣೆ ಮಾಡುವಂತಹ ಭಗವಂತ, ಹೀಗೆ ಭಕ್ತರು ಬಯಸಿದ್ದೆಲ್ಲವನ್ನ ಕೊಡುವಂತಹ ಭಗವಂತನನ್ನ ವರದಹ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಹಿರಣ್ಯಕಶಿಪುವಿನ ಉದಾಹರಣೆ ಬಂದಿರೋದ್ರಿಂದಲೇ ಹಿರಣ್ಯಕಶಿಪುವಿನ ಕಥೆಯನ್ನೇ ತಗೋಬಹುದು ನಾವು. ಹಿರಣ್ಯಕಶಿಪುವು ಸಹ ತನ್ನ ವರದಿಂದ, ಅಂದ್ರೆ ನನ್ನನ್ನ ಯಾರು ಏನ್ ಮಾಡ್ತಾರೆ, ನಾನೇ ಎಲ್ಲ, ಏಕೆಂದ್ರೆ ಅವನು ವರವನ್ನೇ ಆ ರೀತಿ ಪಡೆದು ಬಿಟ್ಟಿರ್ತಾನಲ್ಲ. ಹಗಲು ರಾತ್ರಿ ಆಗ್ಬಾರ್ದು, ಪ್ರಾಣಿಯಿಂದ ಆಗ್ಬಾರ್ದು, ಪಕ್ಷಿಯಿಂದ ಆಗ್ಬಾರ್ದು, ಮನುಷ್ಯರಿಂದ ಆಗ್ಬಾರ್ದು, ಮನೆ ಒಳಗ್ ಆಗ್ಬಾರ್ದು, ಮನೆ ಹೊರಗೆ ಆಗ್ಬಾರ್ದು, ಏನೇನೆಲ್ಲ ಅವನು ತುಂಬಾ ಬುದ್ಧಿವಂತನಾಗಿ ಅವನು ಪ್ರಶ್ನೆ ಅಂದ್ರೆ ಅವನ ಸಾವನ್ನ ಕೇಳಿರ್ತಾನೆ, ಈ ರೀತಿ ಎಲ್ಲ ಆಗಬಾರ್ದು ಅಂತ. ಹೌದಾ, ಬೆಳಗ್ಗೆ ಸಂಜೆ 2 ಆಗ್ಬಾರ್ದ? ಸಂಜೆ ಕೇಳಿಲ್ವಲ್ಲ, ಸಂಜೆ ಅವನ ಮರಣ ಬರುತ್ತೆ. ಅಷ್ಟೇ ಅಲ್ಲದೆ ಮನೆ ಒಳಗೂ ಮನೆ ಹೊರಗೂ ತಾನೇ ಕೇಳಿದ್ದು, ಹೊಸ್ಲು ಮೇಲೆ ನಿನ್ ಕೇಳಿಲ್ವಲ್ಲ ಅಂದ್ಬಿಟ್ಟು ಹೊಸ್ಲು ಮೇಲೆ ನಾರಸಿಂಹ ಕೂತ್ಕೊಂತಾನೆ. ಯಾವುದೇ ರೀತಿಯಾದಂತಹ ಆಯುಧದಿಂದ ಆಗಬಾರದು ಅಂತ ಹೇಳ್ತಾನೆ. ಹೌದಾ, ಯಾವುದೇ ರೀತಿ ಆಯುಧನೂ ಇಲ್ಲ, ನನ್ನ ಉಗುರಿಗಿಂತ ಬೇರೆ ಆಯುಧ ಬೇಕಾ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿ ನರರಿಂದ ಆಗಬಾರದು ಅಂತ ಬರೋದ್ರಿಂದನೇ ಆತ ನಾರಸಿಂಹನಾಗಿ, ಅಂದ್ರೆ ಅರ್ಧ ಮನುಷ್ಯ ಹಾಗೂ ಸಿಂಹದ ಮುಖವನ್ನ ಹೊತ್ತು ಆತ ಬರ್ತಾ ಹೋಗ್ತಾನೆ. ಅಂದ್ರೆ ವರವನ್ನ ನಾವು ಯಾವಾಗ ಸದುಪಯೋಗ ಮಾಡ್ಕೊಳ್ತೀವಿ ಆಗ ಭಗವಂತನೇ ಅದಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾ ಹೋಗ್ತಾನೆ. ಆದ್ರೆ ವರವನ್ನ ನಾವು ದುರುಪಯೋಗ ಮಾಡ್ಕೊಂಡಾಗ, ಅಂದ್ರೆ ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಹ್ಲಾದನಿಗೆ ಆತ ಏನೆಲ್ಲ ಕಷ್ಟವನ್ನ ಕೊಡ್ತಾನೆ. ಪ್ರಹ್ಲಾದನ ಭಕ್ತಿಗೆ ಭಗವಂತ ಬರದೆ ಹೇಗಿರೋದಿಕ್ಕೆ ಸಾಧ್ಯ? ಹಾಗಾಗಿ ಭಗವಂತ ವರದಹ. ಇನ್ನು ವಾಯುವಾಹನ ಅಂತ ತೆಗೆದುಕೊಂಡ್ರೆ, ಪ್ರಾಣತತ್ವದ ತೇರನ್ನೇರಿ ಹಾಗೂ ವಾಯುವಿನ ಸಾರಥ್ಯದಲ್ಲಿ ದೇಹದ ತೇರನ್ನ ಏರುವಂತಹ ಭಗವಂತನನ್ನ ವಾಯುವಾಹನ ಅಂತ ನಾವು ಹೇಳ್ತಾ ಹೋಗ್ತೀವಿ. ವಾಯುವನ್ನ ನಮ್ಮೊಳಗಿರಿಸಿ ನಮಗೆ ಬದುಕನ್ನ ಕೊಟ್ಟ ಭಗವಂತ ಸ್ವಯಂ ವಾಯುವಾಹನ. ವಾಯು ಎಂದ್ರೆ ಇಡೀ ಜಗತ್ತನ್ನ
ಹೆಣೆಯುವ ಶಕ್ತಿ ಪಂಚಭೂತಗಳಲ್ಲಿ ನಿರ್ದಿಷ್ಟವಾಗಿ ಹೆಣೆಯುವುದು. ಹಾಗೇನೆ ನಮಗೆ ಈ ದೇಹ ನಮಗೆ ಈ ದೇಹವನ್ನ ಭಗವಂತ ಕರುಣಿಸಿದ್ದಾನೆ. ಅದೇ ರೀತಿ ಈ ಬ್ರಹ್ಮಾಂಡವನ್ನ ನಿರ್ದಿಷ್ಟವಾಗಿ ಹೆಣೆದು ಜೋಡಿಸಿದ್ದಾನೆ. ಅಷ್ಟೇ ಅಲ್ಲದೆ ಜ್ಞಾನದಿಂದ ತುಂಬಿದ ಶಕ್ತಿಯಾಗಿ ಇಡೀ ಜಗತ್ತನ್ನ ಧರಿಸಿರುವ ಭಗವಂತನನ್ನ ನಾವಿಲ್ಲಿ ವಾಯುವಾಹನ ಅಂತ ಹೇಳ್ತಾ ಹೋಗ್ತೀವಿ. ಇದು ಒಂದು ಅನ್ವರ್ಥ ನಾಮ ಅಂತ ಹೇಳ್ತಾ ಹೋಗ್ತಾರ. ನಾನ್ ಪ್ರತಿ ಸಲನೂ ಹೇಳ್ತೀನಿ, ನಾವು ಉಸಿರಾಡ್ತಾ ಇದ್ದೀವಿ ಅಂದ್ರೆ ನಾವು ಬರೀ ಉಸಿರಾಡ್ತಾ ಇಲ್ಲ ಕಣ್ರಿ. ಭಗವಂತ ನಮ್ಮ ದೇಹದಲ್ಲಿ ರಥೋತ್ಸವವನ್ನ ಮಾಡ್ತಾ ಇದ್ದಾನೆ ಅಂತ ಅದು ನಮಗೆ ಗಮನ ಇರಬೇಕು. ಹೌದು, ಭಗವಂತ ನಮಗೆ ರಥೋತ್ಸವವನ್ನ ಮಾಡ್ತಾ ಇದ್ದಾನೆ ಅಂತ. ಇನ್ನು ವಾಸುದೇವ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ ಈ ನಾಮವೂ ಅಷ್ಟೇ 3 ಬಾರಿ ಬರುತ್ತೆ. ಇಲ್ಲಿ ವಾಸುದೇವ ಅಂತ ತೆಗೆದುಕೊಂಡ್ರೆ ಈ ನಾಮವನ್ನ ಒಡೆದಾಗ ವ ಪ್ಲಸ್ ಅಸು ಪ್ಲಸ್ ದೇವ ಅಂತ ಬರುತ್ತೆ. ಹಿಂದೆ ಹೇಳಿದ ಹಾಗೆ ವ ಅಂದ್ರೆ ಜ್ಞಾನ, ಅಸು ಅಂದ್ರೆ ಪ್ರೇರಕ, ದೇವ ಅಂದ್ರೆ ಆಟ. ಜ್ಞಾನ ಸ್ವರೂಪವಾದ ಭಗವಂತನಿಗೆ ಈ ಇಡೀ ವಿಶ್ವವನ್ನ ನಿಯಂತ್ರಿಸೋದು ಒಂದು ಕ್ರೀಡೆ. ಈ ಇಡೀ ವಿಶ್ವವನ್ನ ಸೃಷ್ಟಿ, ಸ್ಥಿತಿ, ನಿಯಮಕ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವುದೂ ಸಹ ಆತನ ಲೀಲೆ ಮಾತ್ರ ಅಂತ ಹೇಳ್ತಾರೆ. ಈ ನಾಮವನ್ನ ಇನ್ನೊಂದು ರೀತಿ ನೋಡೋದಾದ್ರೆ ವಾ ಪ್ಲಸ್ ಸು ಪ್ಲಸ್ ದೇ ಪ್ಲಸ್ ಅವ ಈ ರೀತಿನೂ ಹೊಡಿತಾರೆ. ಅಂದ್ರೆ 2 ರೀತಿಯಾಗಿ ಹೊಡಿತಾರೆ. ಇಲ್ಲಿ ವಾ ಅಂದ್ರೆ ಎಲ್ಲೆಡೆ ತುಂಬಿರುವವ ಅಂದ್ರೆ ಅಂತ ಅರ್ಥ ಬರುತ್ತೆ. ಅಂದ್ರೆ ಸರ್ವಗತ ಹಾಗೂ ಸರ್ವಜ್ಞ ಅಂತ. ಸು ಅಂದ್ರೆ ಸೂತೆ ಅಂದ್ರೆ ಎಲ್ಲವನ್ನ ಹೆತ್ತವನು, ಸರ್ವ ಸೃಷ್ಟಿಕರ್ತ ಅಂತ. ದೇ ಅಂದ್ರೆ ಎಲ್ಲವನ್ನ ಕೊಡುವವ, ಸರ್ವದಾತ. ಅವ ಅಂದ್ರೆ ಎಲ್ಲವನ್ನ ರಕ್ಷಿಸುವ, ಸರ್ವ ರಕ್ಷಕ. ಹಾಗಾಗಿ ವಾಸುದೇವ ಅಂದ್ರೆ ಬೆಳಗುವ ಸಂಪತ್ತು ಅಂತ, ಸಾತ್ವಿಕ ಮನಸ್ಸು ಕೊಡುವ ಈ ಬೆಳಕು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾತ್ವಿಕರಿಗೆ ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ, ಒಂದು ಬೆಳಕಿರುತ್ತೆ. ಅದು ಭಗವಂತ ಕೊಡ್ತಾ ಹೋಗ್ತಾನೆ. ಕೇವಲ ಶುದ್ಧವಾದ ಸಾತ್ವಿಕ ಮನಸ್ಸಿಗೆ ಅಭಿವ್ಯಕ್ತವಾಗುವ ಭಗವಂತ ವಾಸುದೇವ. ನಾವ್ ಹೇಳ್ತೀವಲ್ಲ, ಬೇರೆಯವ್ರು ಯಾರು ಇನ್ನೂ ದೇವ್ರನ್ನ ನಂಬ್ತಾ ಇಲ್ಲ ಅಥವಾ ಆ ಶಕ್ತಿಯನ್ನ ನಂಬುತ್ತಾ ಇಲ್ಲ ಅಂದ್ರೆ, ಅಯ್ಯೋ ಅವ್ರನ್ನೂ ಸಹ ಸಾತ್ವಿಕ ಮನಸ್ಸನ್ನ ಕೊಡಪ್ಪ ಅಂತ ನಾವು ಕೇಳ್ಕೋಬೇಕು. ಯಾಕೆಂತಂದ್ರೆ ಸಾತ್ವಿಕರಿಗೆ ಮಾತ್ರ ಭಗವಂತ ಒಲಿತಾ ಬರ್ತಾನೆ. ಹಾಗಾಗಿ ಅಷ್ಟವಸುಗಳಲ್ಲಿ ಪ್ರಧಾನವಾದ ಅಗ್ನಿಯ ಪ್ರತೀಕ ಉಪಾಸಕನಾದ ಭಗವಂತ ಹಾಗೂ ಎಲ್ಲೆಡೆ ನೆಲೆಸಿ ಎಲ್ಲವನ್ನ ಉದ್ಧಾರ ಮಾಡುವ ಭಗವಂತನನ್ನ ಹಾಗೂ ಎಲ್ಲೆಡೆ ವಿಹರಿಸುವ ಭಗವಂತನನ್ನ ನಾವಿಲ್ಲಿ ವಾಸುದೇವ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನು ಬೃಹತ್ ಭಾನು ಅಂತ ತೆಗೆದುಕೊಂಡ್ರೆ ಈ ಜಗತ್ತಿನಲ್ಲಿ ಇರುವ ಎಲ್ಲ ಬೃಹತ್ ಬೆಳಕು ಭಗವಂತ ಬೃಹತ್ ಭಾನು. ಹೊರ ಪ್ರಪಂಚಕ್ಕೆ ಹಾಗೂ ನಮ್ಮೊಳಗೆ 5 ಬೆಳಕುಗಳು ಕಾಣ್ತಾ ಹೋಗುತ್ತೆ. ಆ 5 ಬೆಳಕುಗಳು ಯಾವ್ಯಾವ್ದಪ್ಪ ಅಂತ ಅಂದ್ರೆ, ಮನುಷ್ಯನ ಕಣ್ಣಿಗೆ ಗೋಚರವಾಗುವ ಅತಿ ದೊಡ್ಡ ಬೆಳಕು ಸೂರ್ಯ. ಅವನೇ ನಮ್ಮ ಕಣ್ಣಿನ ಅಭಿಮಾನಿ ದೇವತೆ. ನೋಡಿ, ಒಂದೊಂದು ಬೆಳಕು ಸಹ ಒಂದೊಂದು ಅಭಿಮಾನಿ ದೇವತೆಗಳು. ಇಲ್ಲಿ ಸೂರ್ಯ ನಮ್ಮ ಕಣ್ಣಿನ ಅಭಿಮಾನಿ ದೇವತೆ. ಹಾಗೆ ತಂಪಾದ ಆಹ್ಲಾದಕರ ಬೆಳಕನ್ನ ನೀಯುವ ಹಾಗೂ ಕಿವಿಯ ಅಭಿಮಾನಿ ದೇವತೆಯಾದ ಚಂದ್ರ. ಭೂಮಿಯಲ್ಲಿರುವ ಅತ್ಯಂತ ಮಹತ್ತರವಾದ ಬೆಳಕು ಹಾಗೂ ನಮ್ಮ ಬಾಯಿಯ ಅಭಿಮಾನಿ ದೇವತೆ ಬೆಂಕಿ. ಅದಕ್ಕೆ ನೋಡಿ, ನಮ್ಮ ಮಾತು ಬೇರೆಯವರ ಜೀವನವನ್ನ ಬೆಳಗಿಸ್ಲೂಬಹುದು ಹಾಗೂ ಸುಡ್ಲೂಬಹುದು. ಹಾಗೂ ಚಂದ್ರನ ಸುತ್ತಲೂ ಇರುವ ನಕ್ಷತ್ರಗಳು, ಈ ನಕ್ಷತ್ರಗಳು ಕಣ್ಣಿನಿಂದ ನೋಡುವುದರಿಂದ, ಕಿವಿಯಿಂದ ಕೇಳುವುದರಿಂದ ಹಾಗೂ ಬಾಯಿಯಿಂದ ಜ್ಞಾನವನ್ನ ಇನ್ನೊಬ್ಬರಿಗೆ ಹೇಳುವುದರಿಂದ ನಮ್ಮೊಳಗಿರುವ ತಿಳುವಳಿಕೆಯೇ ನಕ್ಷತ್ರದ ಬೆಳಕು ಅಂತ ಹೇಳ್ತಾರೆ. ಇವತ್ತು ನಮಗೆ ತಿಳುವಳಿಕೆ ಇದೆ ಅಂದ್ರೆ ಆ ಬೆಳಕು ನಮಗೆ ನಕ್ಷತ್ರಗಳು ಕೊಡ್ತಾ ಹೋಗುತ್ತೆ. ಹೀಗೆ ಜ್ಞಾನ ವೃದ್ಧಿಯಾಗಿ ನಮ್ಮಲ್ಲಿ ಅತ್ಯಂತ ಪ್ರಮುಖವಾದ 5ನೇ ಬೆಳಕು ಚಿಮ್ಮುತ್ತಾ ಹೋಗುತ್ತೆ. ಈ 5ನೇ ಬೆಳಕೆ ಅತ್ಯಂತ ಪ್ರಮುಖವಾದ ಬೆಳಕು. ಅದೇ ಮಿಂಚು. ಅದೇ ನಮ್ಮಲ್ಲಿರುವಂತಹ ಸ್ಮರಣ ಶಕ್ತಿ. ಯಾಕೆಂದ್ರೆ ನಮಗೆ ತಿಳುವಳಿಕೆ ಇದ್ರೂನು ಸಹ ಅದು ಸಮಯಕ್ಕೆ ಸರಿಯಾಗಿ ನೆನಪಾಗ್ಬೇಕು. ಅದೇ ನೆನಪಾಗ್ಲಿಲ್ಲ ಅಂದ್ರೆ ವೇಸ್ಟ್ ಆಗೋಗ್ಬಿಡುತ್ತೆ ಅಲ್ವಾ. ಈಗ ಒಬ್ಬ ಹುಡುಗ ಬೆಳಗ್ಗೆ 1 ವರ್ಷ ಪೂರ್ತಿ ಓದಿ ಎಕ್ಸಾಮ್ ಹಾಲಲ್ಲಿ ಅವನಿಗೆ ಆನ್ಸರೇ ಬರ್ಲಿಲ್ಲ ಅಂತ ಅಂದ್ರೆ ಓದಿದ್ದು ವ್ಯರ್ಥ ಆಗೋಯ್ತು ಅಲ್ವಾ. ಹಾಗೇನೆ ಇಲ್ಲಿ ನಮ್ಮ ಸ್ಮರಣ ಶಕ್ತಿ ಸಹ ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ. ಹೀಗೆ ನಮ್ಮಲ್ಲಿ ಕಣ್ಣು, ಕಿವಿ, ಬಾಯಿ ಹಾಗೆ ಮನಸ್ಸು ಮತ್ತು ಅಂತಃಸ್ಮರಣ
ಹಾಗೂ ಹೊರಗಿನ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಮತ್ತು ಮಿಂಚುಗಳ ಬೆಳಕು ಭಗವಂತನನ್ನ ಬೃಹತ್ ಭಾನು ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಆದಿದೇವ ಅಂತ ತೆಗೆದುಕೊಂಡ್ರೆ ಸೃಷ್ಟಿಯ ಪೂರ್ವದಲ್ಲಿ ಆದಿತ್ಯನೊಳಗೆ ಅಂತರ್ಯಾಮಿಯಾಗಿದ್ದು ಬೆಳಗುವ ಹಾಗೂ ಎಲ್ಲಕ್ಕೂ ಮೂಲ ಕಾರಣನಾದ ಭಗವಂತನನ್ನ ನಾವಿಲ್ಲಿ ಆದಿದೇವ ಅಂತ ಕರಿತಾ ಹೋಗ್ತೀವಿ. ಇನ್ನು ಪುರಂದರ ಅಂತ ತೆಗೆದುಕೊಂಡ್ರೆ ಚತುರ್ಮುಖ ಬ್ರಹ್ಮ, ಬ್ರಹ್ಮನ ಪುರ ಈ ಬ್ರಹ್ಮಾಂಡ, ನಮ್ಮ ಪುರ ಈ ದೇಹ. ಪ್ರಳಯ ಕಾಲದಲ್ಲಿ ಈ ಬ್ರಹ್ಮಾಂಡವನ್ನ ಭೇದಿಸುವ ನಮಗೆ ಗತಿಗನುಗುಣವಾಗಿ ನಮ್ಮ ಶರೀರವೆಂಬ ಪುರವನ್ನ ಭೇದಿಸುವ ಹಾಗೂ ಮೋಕ್ಷ ಯೋಗ್ಯರಾಗೆ ಸೂಕ್ಷ್ಮ ಶರೀರವನ್ನ ಭೇದಿಸಿ ನಮ್ಮ ಸ್ವರೂಪ ರೂಪಿ ಆತ್ಮವನ್ನ ಧಾರಣೆ ಮಾಡುವವ, ಹಾಗೇನೆ ಶತ್ರುಗಳ ಪುರವನ್ನ ಪುಡಿಗೊಳಿಸುವ ಭಗವಂತನನ್ನ ಇಲ್ಲಿ ನಾವಿಲ್ಲಿ ಪುರಂದರ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು 37ನೇ ಶ್ಲೋಕಕ್ಕೆ ಬರೋದಾದ್ರೆ, ಅಶೋಕಸ್ಥಾರಣ ಶೂರ ಶೌರ್ಯರ್ಜನೇಶ್ವರ ಅನುಕೂಲಶ್ಚ ತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣ. ಇಲ್ಲಿ ಮೊದಲನೇ ನಾಮ ಅಶೋಕ. ಆ ಪ್ಲಸ್ ಶೋಕ, ಅಶೋಕ ಅಂದ್ರೆ ದುಃಖವಿಲ್ಲದವನು, ದುಃಖವಿಲ್ಲದಂತೆ ಮಾಡುವವನು. ಇವತ್ತು ನಮಗೆ ಯಾವುದೇ ರೀತಿಯಾದಂತಹ ದುಃಖ ಇರ್ಬೋದು ರೀ, ಅದನ್ನ ಹರಣ ಮಾಡೋ ಶಕ್ತಿ ಇರೋದು ಕೇವಲ ಭಗವಂತನಿಗೆ ಮಾತ್ರ. ಅವನು ಆ ಸೃಷ್ಟಿಯನ್ನಾಗಲಿ ಸಂಹಾರವನ್ನಾಗಲಿ ಅಥವಾ ಹುಟ್ಟು ಸಾವು ಯಾವುದೇ ರೀತಿ ಕೆಲಸಗಳಲ್ಲೂ ಸಹ ಅವನಿಗೆ ಮೋಹ ಇಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಾವೇನೋ ಒಂದು ಗಿಡವನ್ನ ಬೆಳೆಸ್ತೀವಿ ಅಂತ ಅನ್ಕೊಳ್ಳೋಣ. ಅಯ್ಯೋ ಅದ್ ನನ್ನ ಫೇವ್ರೇಟ್ ಗಿಡ ಅಂತ ನಮ್ಗೇನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಆದ್ರೆ ಭಗವಂತನಿಗೆ ಸೃಷ್ಟಿ ಸಂಹಾರ ಹುಟ್ಟು ಸಾವು ಎಲ್ಲವೂ ಸಹ ಒಂದೇ ರೀತಿ. ಅವನಿಗೆ ಯಾವುದೇ ರೀತಿಯಲ್ಲೂ ಸಹ ಅವನಿಗೆ ಮೋಹ ಇರೋದಿಲ್ಲ. ಆತ ಎಲ್ಲ ಮೋಹ ಪಾಶಗಳಿಂದ ಮುಕ್ತನಾದ ವಿರಕ್ತ ಆತ. ಏಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಗಿಡವನ್ನ ಪೋಷಿಸಿ ಬೆಳೆಸ್ತಾ ಹೋಗ್ತಾನೆ, ಕೊನೆಗೆ ಅದನ್ನ ಕಟಾವು ಮಾಡೇ ಮಾಡ್ತಾನೆ. ಕಟಾವು ಮಾಡ್ದೆ ಇಲ್ಲಪ್ಪ ಭತ್ತನ್ ಕಟಾವು ಮಾಡಲ್ಲ ನಾನ್ ಬೆಳೆಸಿರೋದು ಅಂತ ಬಿಡ್ತಾನ? ಇಲ್ಲ. ಅದು ಇನ್ನೇನ್ ತೆನೆ ಎಲ್ಲ ಬಂತು ಅಂದ ತಕ್ಷಣ ಒಬ್ವಿಯಸ್ಲಿ ಕಟಾವು ಮಾಡ್ತಾನೆ. ಇಲ್ಲಿ ಕಟಾವು ಮಾಡೋದು ಅವನು ದುಃಖ ಅಲ್ಲ, ಅದು ಒಂದು ಕ್ರಿಯೆ ಅಷ್ಟೆ. ಹಾಗೇನೆ ಇಲ್ಲಿ ಸೃಷ್ಟಿ ಮತ್ತು ಸಂಹಾರ ಭಗವಂತನಿಗೆ ಒಂದು ಕ್ರಿಯೆ ಅಷ್ಟೆ. ಎಲ್ಲಿ ದುಃಖದ ಎಡೆ ಇಲ್ಲ, ಒಂದು ಪುಟ್ಟ ಮಗು ಹೇಗೆ ಸಾವಿನ ಮನೆಯಲ್ಲೂ ಹಾಗೂ ಹುಟ್ಟಿದ ಮನೆಯಲ್ಲೂ ಸಮಾನವಾಗಿ ಕಾಣುತ್ತೋ, ಹಾಗೆ ಭಗವಂತನೂ ಸಹ ಶೋಕರಹಿತನಾದ ಭಗವಂತ. ಹಾಗಾಗಿ ಆತ ಅಶೋಕ. ಇನ್ನು ತಾರಣ ಅಂತ ತೆಗೆದುಕೊಂಡ್ರೆ, ಭಗವಂತ ಈ ಸಂಸಾರ ಬಂಧನದ ಕಡಲೆಂಬ ತಾಪತ್ರಯದಲ್ಲಿ ಹಾಗೂ ತಾಪತ್ರಯಗಳಿಂದ ನಮ್ಮನ್ನ ಪಾರು ಮಾಡುವಂತಹ ಭಗವಂತ. ಅದಕ್ಕೆ ಅಲ್ವಾ ದಾಸರು ಹೇಳೋದು, ಅಂಬೀಗ ನಿನ್ನ ನಂಬಿದೆ. ಏಕೆಂತಂದ್ರೆ ಈ ಸಂಸಾರ ಅನ್ನೋದು ಒಂದು ರೀತಿಯಾದಂತಹ ತಾಪತ್ರಯನೇ. ಒಂದಲ್ಲ ಒಂದು ದಿನ ನಮ್ಗೆ ಇದರಿಂದ ಮುಕ್ತಿ ಬೇಕೇ ಬೇಕು. ಕೆಲಸದಿಂದ 60 ವರ್ಷ ಆದ್ಮೇಲೆ ನಿವೃತ್ತಿ ಬರುತ್ತೆ. ಆದ್ರೆ ನಮ್ಮ ಜೀವನ ಅಂದ್ರೆ ನಮ್ಮ ಈ ದೇಹಕ್ಕೆ ಒಂದು ನಿವೃತ್ತಿ ಆಗೋದು ನಮ್ಮ ಸಾವಿನಲ್ಲೇ. ಆ ಈ ತಾಪತ್ರಯದಿಂದ ಪಾರು ಮಾಡೋದು ಭಗವಂತ. ಹಾಗಾಗಿ ಅವನನ್ನ ನಾವು ತಾರಣಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ತಾರಹ ಅಂತ ತೆಗೆದುಕೊಂಡ್ರೆ, ಸರ್ವ ತಾರಕನಾದ ಬ್ರಹ್ಮಾದಿ ದೇವತೆಗಳು ತಮ್ಮ ಉದ್ಧಾರಕ್ಕೋಸ್ಕರ ಜಪಿಸುವ ಓಂಕಾರ ಪ್ರತಿಪಾದ್ಯನಾದಂತಹ ಭಗವಂತನನ್ನ ನಾವಿಲ್ಲಿ ತಾರಹ ಅಂತ ಹೇಳ್ತಾ ಹೋಗ್ತೀವಿ. ಯಾವುದೇ ಶ್ಲೋಕವೂ ಸಹ ಪೂರ್ಣಗೊಳ್ಳೋದು ಓಂಕಾರದಿಂದ ಮಾತ್ರ, ಅಥವಾ ಶುರು ಆಗೋದು ಓಂಕಾರದಿಂದಲೇ. ನನಗೇನೂ ಬರೋದಿಲ್ಲಪ್ಪ, ನಾನು ಉಚ್ಚಾರಣೆ ಮಾಡ್ಲಿ ಅಂತ ಅಂದಾಗ ಕುತ್ಕೊಂಡು 3 ಸಾರಿ ಓಂಕಾರವನ್ನ ನಾವು ಓದಿದ್ರು ಸಾಕು. ಹಾಗಾಗಿ ಆ ಓಂಕಾರಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಇನ್ನು ಶೂರಹ ಅಂತ ತೆಗೆದುಕೊಂಡ್ರೆ, ಈ ಜಗತ್ತಿನಲ್ಲಿ ಯಾರ್ಯಾರು ಏನೇನು ಪರಾಕ್ರಮವಿದೆಯೋ ಪೌರುಷವಿದೆಯೋ ಅದೆಲ್ಲವೂ ಸಹ ಭಗವಂತನ ಕೊಡುಗೆ. ಇವತ್ ಯಾರೋ ಒಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೂ ಆ ಮಾತು ಸಹ ಭಗವಂತ ಕೊಟ್ಟ ಉಡುಗೊರೆ. ಅಥವಾ ಯಾರೋ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ, ಯಾರೋ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಯಾರೋ ತುಂಬಾ ಪೌರುಷ ಇದೆ, ಎಲ್ಲವುದೂ ಸಹ ಭಗವಂತನ ಉಡುಗೊರೆ. ನಾಹಂಕರ್ತ ಹರಿಕರ್ತ, ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅಷ್ಟೆ.
ಒಂದು ಶಕ್ತಿಯಾಗಿ ಭಗವಂತ ನಮ್ಮೊಳಗೆ ತುಂಬಿದರೆ ಮಾತ್ರ ಶತ್ರುಗಳನ್ನ ಗೆಲ್ಲುವ ಸಾಮರ್ಥ್ಯ ನಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ಶೂ ಅಂದ್ರೆ ಆನಂದ ಉಳ್ಳವರು ಅಥವಾ ಮುಕ್ತರು ಅಂತ. ಮುಕ್ತರನ್ನ ಸ್ವೀಕರಿಸಿ ತನ್ನ ಬಳಿ ಇರಿಸಿಕೊಂಡು ನಿತ್ಯಾನಂದವನ್ನ ಕೊಡುವ ಭಗವಂತ ಶೂರಃ. ನಿಜವಾದ ಆನಂದ ಸಿಕ್ಕೋದು ನನಗೆ ಗೊತ್ತಿದೆ. ಅದು ಭಗವಂತನಲ್ಲಿ ನಾವು ಸೇರಿದಾಗ ಮಾತ್ರ. ಏಕೆಂದ್ರೆ ಈ ಜಗತ್ತಿನಲ್ಲಿ ಏನೆಲ್ಲ ಆನಂದವಿದೆಯೋ ಅದರ ಎಲ್ಲವುದಕ್ಕೂ ದುಃಖದ ಸ್ಪರ್ಶ ಬರ್ತಾ ಹೋಗುತ್ತೆ. ದುಃಖದ ಸ್ಪರ್ಶ ಇರುತ್ತೆ. ಹಾಗಾಗಿ ಭಗವಂತನನ್ನ ನಾವಿಲ್ಲಿ ಶೂರಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಶೌರಿಹಿ ಅಂತ ಅಂದ್ರೆ ವಾಸುದೇವನ ತಂದೆ ಶೂರಸೇನ. ಭಗವಂತ ಕೃಷ್ಣಾವತಾರದಲ್ಲಿ ಈ ವಂಶದಲ್ಲಿ ಆತ ಅವತರಿಸ್ತಾ ಹೋಗ್ತಾನೆ. ಆದ್ದರಿಂದ ಆತನನ್ನ ಶೌರಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಭಗವದ್ಗೀತೆಯಲ್ಲೂ ಹೇಳೋ ಹಾಗೆ ಎಲ್ಲಿ ಯಾರಲ್ಲಿ ವಿಶೇಷವಾದ ಶಕ್ತಿ ಇದೆ ಆ ಶಕ್ತಿಯಲ್ಲಿ ನಾನೇ ಅಡಗಿದ್ದೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ತನ್ನ ತಪಸ್ಸಿನ ತನ್ನ ತೇಜಸ್ಸಿನ ಕಿಡಿ ಅಥವಾ ಶೌರವಾಗಿ ಆತ ಮೂಡ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ಕೃಷ್ಣ ವಿಭೂತಿ ಯೋಗದಲ್ಲಿ ನಾನು ಎಲ್ಲರಿಗಿಂತಲೂ ಎಲ್ಲರ ವಿಶೇಷ ವಸ್ತುವಿನಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಹಾಗಾಗಿ ಆತ ಶೌರಿ ಅಂತ ವಿಭೂತಿ ಯೋಗದಲ್ಲೂ ಸಹ ಹೇಳ್ತಾ ಹೋಗ್ತಾನೆ. ಇನ್ನು ಜನೇಶ್ವರ ಅಂತ ತೆಗೆದುಕೊಂಡ್ರೆ ಭಗವಂತ ಬರೀ ಶೂರರಲ್ಲಿ ಮಾತ್ರವಲ್ಲದೆ ಈ ಜಗತ್ತಿನಲ್ಲಿ ಜನಿಸಿರುವ ಎಲ್ಲಾ ಜೀವರಾಶಿಯ ಒಳಗೆ ತುಂಬಿರುವ ಈಶ್ವರ ಅಂದ್ರೆ ನಿಯಮಕ ಶಕ್ತಿ. ಅಂದ್ರೆ ಶೂರರನ್ನ ಮಾತ್ರ ನಿಯಂತ್ರಿಸುವುದಿಲ್ಲ ಭಗವಂತ, ಎಲ್ಲರನ್ನೂ ನಿಯಂತ್ರಿಸ್ತಾ ಹೋಗ್ತಾನೆ. ಈ ಭೂಮಿಯಲ್ಲಿ ಜನಿಸಿರುವ ಪ್ರತಿಯೊಂದು ವಸ್ತುವಿನೊಳಗೆ ಭಗವಂತ ನಿಯಮಕ ಶಕ್ತಿಯಾಗಿ ತುಂಬಿದ್ದಾನೆ. ಈ ಜಗತ್ತಿನಲ್ಲಿ ಹುಟ್ಟುವ ಒಂದು ಹುಲ್ಲು ಕಡ್ಡಿಯೂ ಸಹ ವ್ಯರ್ಥ ಅಲ್ಲ. ಎಲ್ಲವುದಕ್ಕೂ ಸಹ ವಿಶೇಷವಾದ ಶಕ್ತಿ ಹಾಗೂ ವಿಭೂತಿಯಾಗಿ ಭಗವಂತ ಅಡಗಿರ್ತಾನೆ. ನಾವ್ ಹೇಳ್ತೀವಲ್ಲ, ನಾನು ಹುಟ್ಟಿದ್ದು ವೇಸ್ಟ್ ಅಂತ ಅಂದ್ರೆ ಖಂಡಿತ ವೇಸ್ಟ್ ಅಲ್ಲ. ಯಾಕಪ್ಪ ಅಂತ ಅಂದ್ರೆ ಭಗವಂತ ಪ್ರತಿಯೊಂದು ವಸ್ತುವನ್ನು ಸಹ ನಿಯಮಕವಾಗಿ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ನದಿಯ ದಡದಲ್ಲಿ ಹುಲ್ಲುಗಳು ಬೆಳೆದಿರುತ್ತೆ. ಅದು ನಾವ್ ಅನ್ಕೊಂತೀವಿ, ಅಯ್ಯೋ ಅದು ಸುಮ್ನೆ ಬೆಳ್ಕೊಂಡಿದೆ, ಅಲ್ಲಿ ಹೋಗಿ ಏನ್ ಹಸು ತಿನ್ನುತ್ತಾ ಹಾಗೆ ಹೀಗೆ ಅಂತ. ಆದ್ರೆ ನಮಗ್ ಗೊತ್ತಿಲ್ಲ ಅದು ದರ್ಬೆ ಅಂತ. ದರ್ಬೆಗೆ ಎಷ್ಟು ಶಕ್ತಿ ಇರುತ್ತಪ್ಪ ಅಂತ ಅಂದ್ರೆ ದುಷ್ಟ ಶಕ್ತಿಗಳನ್ನ ನಿಯಂತ್ರಿಸುವ ಶಕ್ತಿ ಇರುತ್ತೆ. ಸಾಮಾನ್ಯವಾಗಿ ನಾವು ಎಷ್ಟೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಉಂಗುರ ಹಾಕೊಂಡ್ರು ಸಹ ನಾವು ಕೆಲವು ಯಾಗವನ್ನ ಮಾಡ್ಬೇಕು, ಕೆಲವು ಪೂಜೆಯನ್ನ ಮಾಡ್ಬೇಕು, ಅದರಲ್ಲೂ ಕೆಲವು ಕರ್ಮಾದಿ ಕಾರ್ಯಗಳನ್ನ ಮಾಡ್ಬೇಕು ಅಂದಾಗ ಪುರೋಹಿತರು ಮೊದ್ಲು ಕೊಡೋದೆ ಪವಿತ್ರ ಉಂಗುರ ಅಂತ. ಅಂದ್ರೆ ದರ್ಬೆಯಿಂದ ಉಂಗುರ ಮಾಡಿ ಕೊಡ್ತಾರೆ. ಅದನ್ನ ನಾವು ಹಾಕೊಳ್ಳೇಬೇಕು. ಯಾಕೆ ಅಂತ ಅಂದ್ರೆ ನೀನ್ ಏನು ಲಕ್ಕಿ ಸ್ಟೋನು, ಡೈಮಂಡ್ ಏನ್ ಹಾಕೊಂಡ್ರು ಅದು ವ್ಯಾಲ್ಯೂ ಇಲ್ವೇ ಇಲ್ಲ. ಇದನ್ನ ನೀನ್ ಹಾಕೊಂಡ್ರೇನೆ ಅದು ಪವಿತ್ರ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ನನ್ಗೆ ದರ್ಬೆ ನೆನಪಾಗೋದು ಗ್ರಹಣ ಕಾಲದಲ್ಲಿ ನೀರ್ನೊಳಗ್ ಹಾಕಕ್ಕೆ ಅಥವಾ ಆಹಾರದ ಮೇಲಿಡೋದಿಕ್ಕೆ ಅಥವಾ ದೇವರ ಮೇಲಿಡೋದಿಕ್ಕೆ ಅಲ್ವಾ. ಯಾಕೆ ನಾವು ದರ್ಬೆಯನ್ನ ಇಡ್ತೀವಪ್ಪ ಅಂದ್ರೆ ಅದಕ್ಕೆ ಎಲ್ಲ ದುಷ್ಟ ಶಕ್ತಿಗಳನ್ನ ನಿವಾರಿಸೋ ಶಕ್ತಿ ಇದೆ ಅಂತ. ಹಾಗೇನೆ ಇದು ನಾವು ಪೂಜೆ ಸಮಯದಲ್ಲಿ ಹಾಕೊಂಡಾಗ್ಲೂ ಅಷ್ಟೆ, ಆ ಪೂಜೆಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರಬಾರ್ದು ಅನ್ನೋದು ಅದರ ಹಿಂದಿನ ಉದ್ದೇಶ ಆಗಿರುತ್ತೆ. ಹಾಗಾಗಿ ಯಜ್ಞಕುಂಡದ ಸುತ್ತಲೂ ಸಹ ಅದನ್ನ ನಾವು ಇಡ್ತಾ ಹೋಗ್ತೀವಿ. ಇನ್ನು ಅಶ್ವತ್ಥ ಮರ, ನಮ್ಗೂ ಅನ್ಸುತ್ತೆ ಅಯ್ಯೋ ಹೂ ಬಿಡಲ್ಲ, ಹಣ್ಣು ಬಿಡಲ್ಲ, ಏನು ಇಲ್ಲಪ್ಪ, ವೇಸ್ಟ್ ಅಲ್ವಾ ಆ ಗಿಡ. ಖಂಡಿತ ವೇಸ್ಟ್ ಅಲ್ವೇ ಅಲ್ಲ. ಯಾಕೆ ಅಂತ ಅಂದ್ರೆ ಅಶ್ವತ್ಥ ಮರ ಅತಿ ಹೆಚ್ಚು ಆಕ್ಸಿಜನ್ ಕೊಡುವಂತಹ ಮರ. ಅಷ್ಟೇ ಅಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಗರ್ಭಕೋಶದ ತೊಂದರೆಗಳಿದ್ದಾಗ ನಾವು ಜಾತಕವನ್ನ ತೋರಿಸ್ದಾಗ ಹೇಳ್ತಾರೆ ಅಶ್ವತ್ಥ ಮರವನ್ನ ಪ್ರದಕ್ಷಿಣೆ ಮಾಡಿ ಅಂತ. ಯಾಕೆ ಹೇಳ್ತಾರೆ ಅಂದ್ರೆ ಕೊನೆ ಪಕ್ಷ ಅಲ್ಲೊಂದ್ ಅರ್ಧ ಗಂಟೆ ಆ ಹೆಣ್ಣು ಮಗಳು ಹೋಗಿ ಸಮಯ ಕಳೆಯುವುದರಿಂದ ಅತಿ ಹೆಚ್ಚು ಆಕ್ಸಿಜನ್ ಸಿಕ್ಕುತ್ತೆ. ಅಷ್ಟೇ ಅಲ್ಲದೆ ಗರ್ಭಕೋಶ ಸ್ವಚ್ಛವಾಗಿ ತಾಯ್ತನದ ಭಾಗ್ಯ ಸಹ ದೊರಕ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವ್ ಅನ್ಕೊಂತೀವಿ ಅಷ್ಟೇ, ಅಶ್ವತ್ಥ ಮರ ವೇಸ್ಟ್? ಖಂಡಿತ ಇಲ್ಲ. ಇನ್ನು ಆ ತುಂಬಾ ವಿಶೇಷವಾದ ಉದಾಹರಣೆಗಳು ಕೊಡ್ತಾ ಇರೋದು ಮುಟ್ಟಿದ್ರೆ ಮುನಿ ಗಿಡ ಅಂತ. ಅಂದ್ರೆ ಟಚ್ ಮಿ ನಾಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮುಟ್ತಾ ಇದ್ವಿ. ಅದು ಮುಟ್ಟಿದ ತಕ್ಷಣ ಹಿಂಗ್ ನಾಚ್ಕೊಂಡ್ಬಿಡತ್ತೆ ಅಲ್ವಾ. ಅದು ವೇಸ್ಟ್ ಅಂತ ನಾವ್ ಅನ್ಕೊಳ್ತೀವಿ. ಖಂಡಿತ ವೇಸ್ಟ್ ಅಲ್ಲ. ಅದನ್ನ ಬೇರು ಸಮೇತ ಕಿತ್ತು ಅದನ್ನ ತೊಳೆದು ಅದನ್ನ ಗಂಜಿ ಮಾಡಿ ಆಯುರ್ವೇದಿಕ್ ಅಲ್ಲಿ ಯೂಸ್ ಮಾಡ್ತಾರೆ. ಅದು ತುಂಬಾ
ಒಳ್ಳೇದು ಅಂತ. ಹಲವಾರು ಕಾಯಿಲೆಗಳನ್ನ ಗುಣಪಡಿಸುವ ಶಕ್ತಿ ಅದಕ್ಕೆ ಇದೆ. ಹಾಗಾಗಿ ಈ ಜಗತ್ತಿನಲ್ಲಿ ಯಾವ್ದಾದ್ರೂ ವ್ಯರ್ಥವಾಗುವಂತಹ ವಸ್ತು ಇದೆ ಅಂದ್ರೆ ಅದು ಯಾವುದು ಅಂತ ಈ ಕತೆ ಹೇಳ್ತಾ ಹೋಗುತ್ತೆ. ಆ ಒಬ್ಬ ಗುರುಗಳಿರ್ತಾರೆ. ಗುರುಗಳ ಆಶ್ರಮದಲ್ಲಿ ಒಬ್ಬ ಶಿಷ್ಯ ಇರ್ತಾನೆ. ಅವನು ಶ್ರೀಮಂತ. ತುಂಬಾ ಶ್ರೀಮಂತ ಅವನು. ಅಷ್ಟೇ ಅಲ್ಲದೆ ಅವನಲ್ಲಿ ಒಂದು ಚೂರು ಅಹಂಕಾರ ಇರುತ್ತೆ. ನಾನು ಏನ್ ಬೇಕಾದ್ರೂ ಗುರುದಕ್ಷಿಣೆ ಕೊಡುವಂತಹ ಶಕ್ತಿ ಇದೆ ಅಂತ. ಆಗ ಇನ್ನೇನು ಕೊನೆ ದಿನ ಬರುತ್ತೆ. ಕೊನೆ ದಿನ ಬಂದಾಗ ಗುರುಗಳ ಬಳಿ ಹೇಳ್ತಾನೆ. ಗುರುಗಳೇ, ನಿಮಗೆ ಏನ್ ಬೇಕು ಹೇಳಿ, ನನ್ನ ಅಪ್ಪನಿಗೆ ಎಲ್ಲ ಕೊಡುವಂತಹ ಶಕ್ತಿ ಇದೆ ಅಂತ. ಆಗ ಗುರುಗಳು ಹೇಳ್ತಾರೆ ನಕ್ಬಿಟ್ಟು, ಹೌದಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಯಾವುದು ಯಾರಿಗೂ ಬೇಡವೋ ಅದನ್ನ ನನಗ್ ಕೊಡು ಅಂತ ಹೇಳ್ತಾರೆ. ಅಯ್ಯೋ ಅಷ್ಟೇನಾ? ಅದಕ್ಕೇನ್ ಕಷ್ಟ ಪಡ್ಬೇಕು? ಆಶ್ರಮದ ಸುತ್ತಮುತ್ತ ಹೋದ್ರೆ ಸಾಕು, ಬೇಕಾದಷ್ಟು ಇದೆ ಅಂತ ಹೋಗ್ಬಿಟ್ಟು ಒಂದಷ್ಟು ಬೇಡದೆ ಇರುವಂತಹ ಪುಳ್ಳು ಗಿಡಗಳನ್ನ ತಗೊಂಡ್ಬರ್ತಾನೆ. ಆಗ ಅವ್ರಂತಾರೆ, ಇದೆಲ್ಲ ಒಣಗಿದ್ರೆ ಒಲೆಗೆ ಹಾಕ್ಬೋದು, ಉಪಯೋಗಕ್ಕೆ ಬರುತ್ತೆ. ಹಳೆ ಬಟ್ಟೆಗಳು ಬಿದ್ದಿರುತ್ತೆ, ಅದನ್ನ ತಗೊಂಡ್ಬರ್ತಾನೆ. ಅಯ್ಯೋ, ಇದನ್ನೆಲ್ಲ ಸುತ್ತಿ ಪಂಜನ್ನಾಗಿ ಮಾಡಿ ರಾತ್ರಿ ಹೊತ್ತು ಉರಿಸ್ಬಹುದು. ಹಸಿ ಗಿಡಗಳನ್ನ ತಗೊಂಡ್ಬರ್ತಾನೆ ಕಾಡಿಗೆ ಹೋಗಿ. ಅಯ್ಯೋ, ನಿನಗೆ ಗೊತ್ತಿಲ್ವಾ, ಇದೆಲ್ಲ ಆಯುರ್ವೇದಿಕ್ ಗಿಡಗಳು, ಆಯುರ್ವೇದದ ಗಿಡಗಳು, ಇದೆಲ್ಲ ಕೆಲ್ಸಕ್ ಬರುತ್ತೆ. ನಿನಗೆ ಯಾರು ಹೇಳಿದ್ದೆ ಕೆಲ್ಸಕ್ ಬರಲ್ಲ ಅಂತ? ಅವನಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ತುಂಬಾ ಕೋಪ ಬಂದು ಊರಿನ ಹೊರಗಡೆ ಹೋಗಿ ಯೋಚನೆ ಮಾಡ್ತಾ ಕೂತ್ಕೊಂತಾನೆ. ಕೋಪ ಸಹ ಬಂದಿರುತ್ತೆ. ಅದೇ ಸಮಯಕ್ಕೆ ಒಬ್ರು ಸಂತರು ಬರ್ತಾರೆ ಅಲ್ಲಿಗೆ. ಸಂತರು ಬಂದು, ಏನಾಯ್ತು, ಯಾಕಿಷ್ಟು ಕೋಪವಾಗಿ ಕೂತಿದ್ಯಾ? ನಿಮಗೇನ್ ಗೊತ್ತು, ನಾನು ಬ್ರಿಲಿಯಂಟ್ ಸ್ಟೂಡೆಂಟ್, ಗುರುಗಳು ಹಿಂಗೆಲ್ಲ ಹೇಳ್ಬಿಟ್ಟಿದ್ದಾರೆ, ಯಾರಿಗೂ ಉಪಯೋಗಕ್ಕೆ ಬರ್ದೇ ಇರೋದ್ ಕೊಡು ಅಂತ. ನಾನು ಏನ್ ಕೊಡ್ಬೇಕು ಅವರಿಗೆ, ಹಾಗೆ ಹೀಗೆ ಅಂತ ಕೂಗಾಡ್ತಾನೆ. ಆಗ ಸಂತರು ನಕ್ಬಿಟ್ಟು, ನಿಮ್ಮ ಗುರುಗಳು ಎಷ್ಟು ಬುದ್ಧಿವಂತರು, ಆ ನೀನ್ ಅಂತಹವರ ಶಿಷ್ಯ ಆಗೋದಕ್ಕೆ ಪುಣ್ಯ ಮಾಡಿದ್ಯಾ ಅಂತ ಹೇಳ್ತಾರೆ. ನಂದೇ ನನಗಾಗಿದೆ, ನೀವು ಇಷ್ಟೊಂದು ಇದು ಮಾಡ್ತೀರಾ, ನಿಮಗ್ ಗೊತ್ತಾ, ನಾನು ಖಂಡಿತ ಹಾಗೆ ಹೀಗೆ ಅಂತೆಲ್ಲ ಕೊಚ್ಕೊಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಕೋಪ ಬಂದು ಅವ್ರ ಮೇಲೆ ಕೈ ಕೂಡ ಎತ್ಲಿಕ್ಕೆ ಹೋಗ್ತಾನೆ. ಆಗ ಆ ಸಂತರು ನಕ್ಬಿಟ್ಟು ಹೇಳ್ತಾರೆ, ನಿನ್ನ ಗುರುಗಳು ನಿನ್ನ ಬಳಿ ಸರಿಯಾದ ದಕ್ಷಿಣೆಯನ್ನೇ ಕೇಳಿದ್ದಾರೆ ಅಂತ. ಅವ್ನ್ ಯೋಚನೆ ಮಾಡ್ತಾನೆ, ಹೌದಾ, ಯಾರಿಗೂ ಬೇಡದೆ ಇರೋದು ಏನು? ಹಾಗನ್ಸುತ್ತೆ, ನನ್ನಲ್ಲಿರುವ ಅಹಂಕಾರ, ನನ್ನಲ್ಲಿರೋ ಕೋಪ ಅಂತ. ಏಕೆಂದ್ರೆ ಅಹಂಕಾರದಿಂದ ಯಾರಿಗೂ ಉಪಯೋಗ ಇಲ್ಲ. ಕೋಪದಿಂದ ಯಾರಿಗೂ ಉಪಯೋಗ ಇಲ್ಲ. ಅದನ್ನ ನಾನು ಗುರುಗಳಿಗೆ ಕೊಡ್ಬೇಕು. ಅಂದ್ರೆ ನನ್ನಲ್ಲಿ ಏನು ನೆಗೆಟಿವಿಟಿ ಇದೆ, ಅದನ್ನ ಗುರುಗಳು ಕೇಳಿದ್ರು. ನನಗ್ ಗೊತ್ತಾಗ್ಲಿಲ್ವಲ್ಲ ಅಂದ್ಬಿಟ್ಟು ಗುರುಗಳ ಬಳಿ ಹೋಗಿ ಕಾಲಿಗೆ ಬಿದ್ದು, ಗುರುಗಳೇ ದಯವಿಟ್ಟು ಕ್ಷಮಿಸಿ, ನನಗ್ ಅಹಂಕಾರ ಇತ್ತು. ಇನ್ಮೇಲೆ ನಾನು ಯಾವತ್ತೂ ಅಹಂಕಾರ ಪಡೋದಿಲ್ಲ ಅಂತ. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳುದು, ನಾನು ನನ್ನದು ಅನ್ನೋದನ್ನ ಬಿಡು. ಯಾವಾಗ ನಾವು ನಾನು ನನ್ನದು ಅನ್ನೋದನ್ನ ಬಿಡ್ತೀವಿ, ಆಗ ನಾವು ಭಗವಂತನಿಗೆ ಪ್ರೀತಿ ಪಾತ್ರರಾಗ್ತಾ ಹೋಗ್ತೀವಿ. ಹಾಗಾಗಿ ಆತ ಜನೇಶ್ವರ ಅಂದ್ರೆ ಇಲ್ಲಿ ಒಂದು ಹುಲ್ಕಡ್ಡಿನೂ ವೇಸ್ಟ್ ಇಲ್ಲ. ನಾವ್ ಅನ್ಕೊಂತೀವಷ್ಟೇ. ಒಂದ್ ಹುಲ್ಕಡ್ಡಿನೇ ವೇಸ್ಟ್ ಇಲ್ಲ ಅಂದ್ರೆ ನಾನು ಬದುಕಿರೋದು ಹೇಗೆ ವೇಸ್ಟ್ ಆಗೋದಿಕ್ಕೆ ಸಾಧ್ಯ ಅಲ್ವಾ? ಯೋಚನೆ ಮಾಡಿ. ಇನ್ನು ಅನುಕೂಲ ಅಂತ ತೆಗೆದುಕೊಂಡ್ರೆ, ಭಗವಂತ ಎಂದೂ ಕೂಡ ಯಾರಿಗೂ ಪ್ರತಿಕೂಲ ಅಲ್ಲ. ನಾವು ಕೆಲವೊಮ್ಮೆ ಹೇಳೋದುಂಟು, ಜೀವನದಲ್ಲಿ ನಾನು ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ, ಅಥವಾ ನಾನು ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಆದ್ರೆ ಭಗವಂತ ಯಾಕೆ ನನಗೆ ಈ ರೀತಿ ಮಾಡ್ತಾ ಇದ್ದಾನೆ, ನನ್ ಪೂಜೆ ಎಲ್ಲ ವ್ಯರ್ಥ ಆಯ್ತಾ, ಈ ರೀತಿ ನಾವು ಮಾತಾಡೋದುಂಟು ಅಲ್ವಾ, ಸಹಜ ಇದು. ಆದ್ರೆ ನಮಗೆ ಪ್ರತಿಕೂಲ ದೇವ್ರಲ್ಲ. ಎಂದಿಗೂ ಸಹ ಮೂಲ ಕಾರಣ ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ, ವಿ ಡೋಂಟ್ ನೋ, ನಾವ್ ಏನ್ ಬ್ಯಾಗೇಜ್ ತಗೊಂಡ್ಬಂದಿದೀವಿ ಅಂತ ನಮಗ್ ಗೊತ್ತೇ ಇಲ್ಲ. ಮೇನ್ ಪ್ರಾಬ್ಲಮ್ ಅಲ್ಲಿದೆ. ಹಾಗಾಗಿ ನಾವೇನಂತೀವಿ, ನನಗೇನೋ ಸಿಗ್ತಾ ಇಲ್ಲ, ಬೇರೆಯವ್ರಿಗೆಲ್ಲ ಸಿಗ್ತಾ ಇದೆ ಅಂತ ನಾವು ಬೇಜಾರ್ ಮಾಡ್ಕೊಳ್ತೀವಿ. ಆ ರೀತಿ ಬೇಜಾರ್ ಮಾಡ್ಕೊಳ್ಳೋ ಪ್ರಮೇಯನೇ ಇಲ್ಲ. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾ ಹೋಗ್ತಾನೆ. ಹಾಗೆ ನಾವು ಯಾವ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು, ಅಥವಾ ಯಾರಿಗೆ ನಾವು ಜೀವನ ಸಂಗಾತಿಯಾಗ ಬರಬೇಕು, ಪ್ರತಿಯೊಂದು ಸಹ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಇರುತ್ತೆ. ಭಗವಂತ ಕೊಡುವ ಕಷ್ಟಗಳು ನಮ್ಮನ್ನ ತಿದ್ದಿ ತೀಡುವಂತಹ ಕಾರುಣ್ಯ ಅದರಲ್ಲಿ ಅಡಗಿರುತ್ತೆ, ಹಾಗೂ ನಮ್ಮನ್ನ ಉದ್ಧಾರ ಮಾಡುವಂತಹ ರಹಸ್ಯ ಅದರಲ್ಲಿ ಅಡಗಿರುತ್ತೆ. ಹಾಗಾಗಿ ಸಜ್ಜನರಿಗೆ ಆತ ಪ್ರತಿಕೂಲ ಅಲ್ಲ. ಎಂದಿಗೂ ಸಹ ಎಲ್ಲರಿಗೂ ಆತ ಅನುಕೂಲನೇ. ನಾವ್ ಯಾವತ್ತೂ ಭಗವಂತನಿಗೆ ಬಯೋದಿಕ್ ಹೋಗ್ಲೇಬಾರ್ದು. ಯಾಕೆ ಅಂತಂದ್ರೆ, ವಾಟ್ ಎವರ್ ಹಿ ಈಸ್ ಡೂಯಿಂಗ್, ದಟ್ ಈಸ್ ಫಾರ್ ಅವರ್ ಗುಡ್.
ಅದನ್ನ ನಾವು ತಿಳ್ಕೊಂಡ್ಬಿಡ್ಬೇಕು. ಭಗವಂತ ನೀನ್ ಏನೇನ್ ಮಾಡ್ತಾ ಇದೀಯಾ ಎಲ್ಲವೂ ನನ್ನ ಅನುಕೂಲಕ್ಕಿದೆ. ನೀನ್ ಕಷ್ಟ ಕೊಡ್ತಾ ಇದೀಯಾ ಅಲ್ವಾ? ಸರಿ ನಾನು ಅದನ್ನ ಒಪ್ಕೊಳ್ತೀನಿ. ಆದ್ರೆ ನೀನು ನನ್ನ ಜೊತೆಗಿದ್ದು ನನಗೆ ಸಹಾಯವನ್ನ ಮಾಡು ತಂದೆ ಅಂತ ನಾವು ಅವನಿಗೆ ಸರೆಂಡರ್ ಆಗ್ಬೇಕಷ್ಟೆ. ಇನ್ನೇನೂ ಇಲ್ಲ. ಇನ್ನು ಶತಾವರ್ತಃ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ ಇಲ್ಲಿ ಆವರ್ತ ಅಂದ್ರೆ ಅನಾವರಣ ಅಂತ. ಭಗವಂತ ಶತಾವರ್ತ ಅಂದ್ರೆ ನೂರಾರು ಬಾರಿ ನಮಗಾಗಿ ಭೂಮಿಗೆ ಇಳಿದು ಬಂದಂತಹ ಭಗವಂತ. ರಾಮನಾಗಿ, ಕೃಷ್ಣನಾಗಿ, ಬುದ್ಧನಾಗಿ, ಪರಶುರಾಮನಾಗಿ, ವಾಮನನಾಗಿ, ನಾರಸಿಂಹ ಹಾಗೂ ವರಾಹಿಯಾಗಿ, ಮತ್ಸ್ಯ, ಕೂರ್ಮ, ಕಪಿಲ, ದತ್ತಾತ್ರೇಯ, ವ್ಯಾಸರಾಗಿ ಹೀಗೆ ನೂರಾರು ಅವತಾರಗಳು ಒಂದು ಅವತಾರಗಳು ಹೇಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಆ ಕೇವಲ ಒಂದು ಅವತಾರವನ್ನ ನಾವು ಇಟ್ಕೊಂಡು ಹೀಗೆ ಭಗವಂತ ಅಂತ ಹೇಳೋದಿಕ್ಕಾಗೋದಿಲ್ಲ. ಭಗವಂತ ವಿಶೇಷವಾದ ವರ್ತನೆಯುಳ್ಳ ಹಾಗೂ ಸಂಸಾರದಲ್ಲಿ ಲೆಕ್ಕವಿಲ್ಲದಷ್ಟು ಸುಳಿಯನ್ನ ನಿಯಂತ್ರಿಸುವ ಭಗವಂತನನ್ನ ನಾವಿಲ್ಲಿ ಶತಾವರ್ತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪದ್ಮಿ ಅಂತ ತೆಗೆದುಕೊಂಡ್ರೆ ಭಗವಂತ ಪದ್ಮಿ ಯಾಕಪ್ಪ ಅಂದ್ರೆ ತಾವರೆಯನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ತಾವರೆ ಮೋಕ್ಷದ ಸಂಕೇತ. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾನೆ. ಅದು 4 ಸಹ ಕ್ರಮವಾಗಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಸಂಕೇತವಾಗಿದೆ. ಈ ಕಾರಣಕ್ಕಾಗಿ ಮೋಕ್ಷಪ್ರದನಾದ ಭಗವಂತನನ್ನ ನಾವಿಲ್ಲಿ ಪದ್ಮಿ ಅಂತ ನಾವು ಸಂಬೋಧನೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಜಗತ್ತಿನ ಮೂಲ ಪ್ರಕೃತಿಯಾದ ಲಕ್ಷ್ಮಿಯನ್ನು ಸಹ ಪದ್ಮಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗೂ ಚತುರ್ಮುಖ ಬ್ರಹ್ಮ ಕೂಡ ಪದ್ಮ ಎಂದು ಕರೆಯುತ್ತಾರೆ. ಲಕ್ಷ್ಮೀಪತಿಯಾದ ಭಗವಂತ ಪದ್ಮಿ. ಜಗತ್ತಿನ ಮೂಲ ಸೃಷ್ಟಿಯಾದ ಚತುರ್ಮುಖನ ತಂದೆ ಭಗವಂತ ಪದ್ಮಿ. ಯಾಕೆ ಅವನನ್ನ ಪದ್ಮಿ ಅಂತ ಕರಿತೀವಿ ಅನ್ನೋದಕ್ಕೆ ಇಲ್ಲಿ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಮೋಕ್ಷಪ್ರದನಾದ, ಕೈಯಲ್ಲಿ ತಾವರೆ ಹಿಡಿದಿರುವ ಹಾಗೂ ಜಗತ್ತಿನ ಮೂಲ ಶಕ್ತಿಯಾದ ಹಾಗೂ ಪ್ರಕೃತಿಯ ಸ್ವಾಮಿ ಹಾಗೂ ಚತುರ್ಮುಖನ ತಂದೆ ಭಗವಂತನನ್ನ ನಾವಿಲ್ಲಿ ಪದ್ಮಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪದ್ಮ ನಿಭೇಕ್ಷಣ ಅಂತ ತೆಗೆದುಕೊಂಡ್ರೆ, ಪದ್ಮ ನಿಭೇಕ್ಷಣ ಅಂದ್ರೆ ತಾವರೆಯ ಎಸುಳುಳ್ಳ ಕಣ್ಣುಳ್ಳವನು ಅಂತ. ಇಲ್ಲಿ ತಾವರೆಯ ಎಸುಳು ಅನುಗ್ರಹವನ್ನ ಸಂಕೇತಿಸ್ತಾ ಹೋಗುತ್ತೆ. ಇದೊಂದು ಉಪಮಾನ ಅಷ್ಟೆ. ಅದೇ ಭಗವಂತನ ಕಣ್ಣಷ್ಟು ಉದ್ದ ಇದೆಯಾ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಅವನು ನಮ್ಗಷ್ಟು ಅನುಗ್ರಹ ಕೊಡ್ತಾನೆ ಅನ್ನೋ ಒಂದು ಉಪಮಾನ ಅಷ್ಟೆ. ಹಾಗಾಗಿ ದೇವರು ಕಣ್ಬಿಟ್ಟ ಅಂತ ಅಂದ್ರೆ ನಮ್ಗನ್ನ ಅನುಗ್ರಹಿಸ್ತ ಅಂತ. ಹಾಗಾಗಿ ತಾವರೆಯ ಎಸಳು ಏನಿದೆ ಎಲ್ಲವನ್ನ ಅಂಟಿಸಿಕೊಳ್ಳೋದಿಲ್ಲ ಅಲ್ವಾ? ನಾವೆಲ್ಲದಕ್ಕೂ ಅಂಟುಕೊಳ್ತೀವಿ, ಆದ್ರೆ ಭಗವಂತ ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ. ಅದೇ ರೀತಿ ಏನನ್ನು ಅಂಟಿಸಿಕೊಳ್ಳದ ನಿರ್ಲಿಪ್ತ ಹಾಗೂ ಕಾರುಣ್ಯದ ಅರಳು ಗಣ್ಣಿನ ಭಗವಂತನನ್ನ ನಾವಿಲ್ಲಿ ಪದ್ಮಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗಾಗಿ ಭಗವಂತನ ಒಂದೇ ಒಂದು ಕಣ್ ದೃಷ್ಟಿ ಸಾಕು ನಮ್ಮನ್ನ ಉದ್ಧಾರ ಮಾಡೋದಿಕ್ಕೆ. ಆ ಒಂದೇ ಒಂದು ಕಣ್ದೃಷ್ಟಿ ನಮ್ಮೆಲ್ಲರ ಮೇಲೆ ಭಗವಂತ ಅನುಗ್ರಹಿಸ್ಲಿ ಅಂತ ಕೇಳ್ತಾ ಇವತ್ತಿನ ಪಾಠ ಅನ್ನೋದಕ್ಕಿಂತ ಜ್ಞಾನ ಯಜ್ಞವನ್ನ ಭಗವಂತನಿಗೆ ಸಮರ್ಪಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು ಎಲ್ರಿಗೂ.